ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. 16 ಫೆಬ್ರವರಿ ಇವತ್ತು. ಸೊ ಲೈವ್ ಟ್ರೇಡ್ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಕಾಲ್ ಸೈಡ್ಗೆ ಮೊಮೆಂಟಮ್ ಇದೆ, ಗ್ಯಾಪ್ ಡೌನ್ ಓಪನ್ ಆಗಿದೆ ಅಲ್ವಾ ಮಾರ್ಕೆಟು. ಸೊ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ, ಸೊ ಸಸ್ಟೈನ್ ಆಗ್ತಾ ಇದೆ. ಈ ಪರ್ಟಿಕ್ಯುಲರ್ ಇದು ರೆಸಿಸ್ಟೆನ್ಸ್, ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದು, ಯಾಕಂದರೆ ಎಸ್ಟರ್ಡೇ ಕ್ಲೋಸ್ ಆಗಿತ್ತು ಮಾರ್ಕೆಟ್ ಇಲ್ಲಿ ಬಂದು. ಸೊ ಇಲ್ಲಿಂದ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇದೆ. ನೋಡೋಣ, ಈ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಇದಿಲ್ಲ, ಸೊ ಕ್ಲೋಸ್ ಆಗಿದೆ. ಇಲ್ಲಿಂದ ಅಪಾರ್ಚುನಿಟಿ ಬರ್ಬೋದು, ಬಟ್ ಪ್ರೀಮಿಯಮ್ ಕೆಳಗಡೆ ಬರಬೇಕಷ್ಟೇ. ದಿಸ್ ಪರ್ಟಿಕ್ಯುಲರ್ ಏರಿಯಾ ಕೆಳಗಡೆನೇ ಸ್ಟಾಪ್ ಲಾಸ್ ಹಾಕ್ಕೊಂಡು ಈ ಮೇಲ್ಗಡೆ ಇರೋವಂಥ ರೆಸಿಸ್ಟೆನ್ಸ್ವರೆಗೂ ನೋಡ್ಬೋದು. ಓಕೆ, ಇಲ್ಲಿ ಪ್ರೀಮಿಯಮಲ್ಲಿ ನೋಡ್ಬೋದು 25,350 ಕಾಲನ್ನು ನಾನು ಚಾಯ್ಸ್ ಮಾಡಿದ್ದೀನಿ. 20 ಪಾಯಿಂಟ್ಸು ಸ್ಟಾಪ್ ಲಾಸ್. ರಿವರ್ಸಲ್ಲಿ ಬಂದರೆ ಎಂಟ್ರಿ ತೊಗೋತೀನಿ. ಓಕೆ, 40 ಪಾಯಿಂಟ್ಸು ಟಾರ್ಗೆಟ್ ಇರುತ್ತೆ. ಬಟ್ ಮಾರ್ಕೆಟ್ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇದೆ, ಯಾಕಂದರೆ ಗ್ಯಾಪ್ ಡೌನ್ ಇದೆಯಲ್ಲ. ಸೊ ಗ್ಯಾಪ್ ರಿಕವರ್ ಮಾಡೋವಂಥ ಚಾನ್ಸ್ ಇದೆ. ಆಲ್ಮೋಸ್ಟ್ ಕಂಟಿನ್ಯೂ ಫಾಲ್ ಆಗ್ತಾಯಿದೆ ಮಾರ್ಕೆಟ್ ತುಂಬ ದಿನಗಳಿಂದ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋಕೆ ಹೋದರೆ ಒಂದು ತುಂಬ ಕ್ರೂಷಿಯಲ್ ಲೆವೆಲಿಗೆ ಬಂದು ಮಾರ್ಕೆಟ್ ನಿಂತಿದೆ. ದಿಸ್ ಈಸ್ ಅ ವೆರಿ ಸ್ಟ್ರಾಂಗ್ ಜೂನ್ ಇದು, ಇಲ್ಲಿ ನೋಡ್ಬೋದು ಈಗ. ಓಕೆ, ಈ ಥರ ದಿಸ್ ಏರಿಯಾ ಇದೆಯಲ್ಲ, ಸೊ ಇಟ್ಸ್ ಅ ವೆರಿ ಕ್ರೂಷಿಯಲ್ ಲೆವೆಲ್ ಇದು. ಅಂದರೆ ಮಾರ್ಕೆಟು ತುಂಬ ಕನ್ಸಾಲ್ಟೇಷನ್ ಆಗಿದೆ ಇಲ್ಲಿ ಮೇಲ್ಗಡೆ. ಓಕೆ, ಈ ಥರ ಬಂದು ಕನ್ಸಾಲ್ಟೇಷನ್ ಆಗ್ತಾ ಇಲ್ಲಿ ಬಂದು ಸ್ಟಾಪ್ ಆಗಿದೆ. ಬಟ್ ಇದನ್ನು ಬ್ರೇಕ್ ಮಾಡ್ತು ಅಂತಂದರೆ ಮೇ ಬಿ ಅಪ್ ಸೈಡ್ಗೆ ಮೊಮೆಂಟಮ್ ಕೊಡ್ಬೋದು. ನಿಫ್ಟಿನೂ ಕೊಡ್ಬೋದು, ಬ್ಯಾಂಕ್ ನಿಫ್ಟಿನೂ ಕೊಡ್ಬೋದು. ನೋಡೋಣ, ಇಲ್ಲಿ ಸಪೋಸ್ ನಾನು ಎಂಟ್ರಿವರೆಗೂ ಪ್ರೈಸ್ ಬಂದರೆ ನಾನು ಎಂಟ್ರಿ ತೊಗೋಬೇಕಂತ ಪ್ಲ್ಯಾನಲ್ಲಿದ್ದೀನಿ. ಈ ಲೈನ್ವರೆಗೂ ಬರಬೇಕಷ್ಟೇ. ಓಕೆ, ಬಂದರೆ ನೋಡೋಣ ಅಪಾರ್ಚುನಿಟಿ. ಅಂದರೆ ಕೆಳಗಡೆ ಇಲ್ಲಿ ಫುಲ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ನ ಹಾಕ್ಕೊಂಡು ವಿಲ್ ಟೇಕ್ ದ ಟ್ರೇಡ್ ಹಿಯರ್. ನೋಡೋಣ ಏನಾಗುತ್ತೆ ಅಂತ. ಬರುತ್ತಾ ಇಲ್ವಾ, ಮಾರ್ಕೆಟ್ ಬರಬೇಕಷ್ಟೇ, ಬಂದರೆ ತೊಗೊತೀನಿ. ಓಕೆ, ಸೊ ಗ್ರೀನ್ ಕ್ಯಾಂಡಲ್ಲು ಮೇಲ್ಗಡೆ ಕ್ಲೋಸ್ ಆಯಿತು. ಪ್ರೈಸ್ ಇಲ್ಲಿಗೆ ಬಂದಿತ್ತು, ಬಟ್ ನಾನು ಚಾರ್ಟನ್ನು ಸೆಟ್ ಮಾಡ್ಕೋತಾ ಇದ್ದೆ. ಸೊ ತುಂಬ ಜನ ಕೇಳ್ತೀರಾ ಸ್ಟಾಪ್ ಲಾಸು ಮತ್ತು ಟಾರ್ಗೆಟನ್ನು ಯಾವ ಥರ ಸೆಟ್ ಮಾಡ್ಕೋಬೇಕು ಅಂತ. ಸೊ ಇಲ್ಲಿ ಈ ಥರ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಸಿಗುತ್ತೆ. ಇಲ್ಲಿ ಕ್ವಾಂಟಿಟಿನ ಚಾಯ್ಸ್ ಮಾಡ್ಕೋಬೇಕು, ಸ್ಟಾಪ್ ಅಂತ ಹಾಕೋಬೇಕು. ಈಗ 2600 ಇಲ್ಲಿ INR ಇದೆಯಲ್ಲ, ಇಲ್ಲಿ INR ಇದೆಯಲ್ಲ 2600, 5200 ಇದೆ. ಅಂದರೆ ಇದು ಸ್ಟಾಪ್ ಲಾಸು, ಇದು ಟೇಕ್ ಪ್ರಾಫಿಟು. ಇಲ್ಲಿ ಬಂದುಬಿಟ್ಟು ಈ ಥರ ಸೂಪರ್ ಬೀಟ್ ಅಂತ ಹಾಕಿ ಬೈ ಅಂತ ಹೊಡೆದ್ಬಿಟ್ರೆ ಆಟೋಮೆಟಿಕ್ಕಾಗಿ ಸ್ಟಾಪ್ ಲಾಸು ಸೆಟ್ ಆಗುತ್ತೆ. ಇದು ಮಾರ್ಕೆಟ್ ಆರ್ಡ್ರಲ್ಲಿ 130 ಕ್ವಾಂಟಿಟಿ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ನೋಡ್ಬೋದು 130 ಕ್ವಾಂಟಿಟಿ ಮಾರ್ಕೆಟ್ ಆರ್ಡ್ರಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಲಿಮಿಟಲ್ಲಿ ಬೇಕಂದರೆ ನೀವು ಲಿಮಿಟಲ್ಲಿ ಕೂಡ ಸೆಟ್ ಮಾಡ್ಕೋಬೋದು. ಬಟ್ ಮಾರ್ಕೆಟ್ ಆರ್ಡ್ರಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಪ್ರಾಪರ್ ಪ್ರೈಸ್ ಬಂದಾಗ ನೀವು ತೊಗೊಂಡ್ರೆ ಮಾರ್ಕೆಟ್ ಆರ್ಡ್ರಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಸ್ಟಾಪ್ ಲಾಸ್ ನೀವು ಬೇಕಂದರೆ ಈಗ 2000 ಕೂಡ ಸ್ಟಾಪ್ ಲಾಸನ್ನು ಹಾಕೋಬೋದು ಇಲ್ಲಿ. ಓಕೆ, 2000 ಸ್ಟಾಪ್ ಲಾಸ್ ಹಾಕೋಬೋದು. ಇಲ್ಲಿ 4000ವರೆಗೂ ಹಾಕೋಬೋದು. ಅಂದರೆ ರಿಸ್ಕ್ ಎಷ್ಟಿದೆ, ನಾನು ಎಷ್ಟು ತೊಗೊಳಕ್ಕೆ ರೆಡಿ ಆಗಿದ್ದೀನಿ. ಸೊ ಅಕಾರ್ಡಿಂಗ್ ಟು ಮೈ ಅನಲೈಸಿಸ್ ನಾನು 5200ನ ಸ್ಟಾಪ್ ಲಾಸ್ ಹಾಕೋತೀನಿ, ರೆಗ್ಯುಲರ್ ಆಗಿರ್ತೀನಿ. ಓಕೆ, ಪ್ರೈಸ್ ಕೆಳಗಡೆ ಬರ್ತಾಯಿದೆ 2600 ಈ ಥರ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋದು. ಓಕೆ, ಈ ಥರ ರೆಡಿಯಾಗಿ ಇಟ್ಕೊಳ್ಳೋದು. ಈಗ ಒಂದ್ಸರಿ ನೀವು ಕ್ಲಿಕ್ ಮಾಡಿಬಿಟ್ರೆ ಬೈ ಅಂತ ಆಟೋಮೆಟಿಕ್ಕಾಗಿ ತೊಗೊಂಡ್ಬಿಡುತ್ತೆ ಆರ್ಡರ್ಸು. ಓಕೆ, ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ, ಈ ಪ್ರಾಪರ್ ಲೆವೆಲು ಇಲ್ಲಿಂದ ಸೊ ಫಾಲ್ ಆಗ್ತಿದೆ ಮಾರ್ಕೆಟ್. ನೋಡಿ ಈಗ ನಾನು ಲೈನನ್ನು ಡ್ರಾ ಮಾಡಿಟ್ಟಿದ್ನಲ್ಲ, ಸೊ ಅಲ್ಲಿಂದ ಮಾರ್ಕೆಟು ಬ್ಯಾಂಕ್ ನಿಫ್ಟಿ ಫಾಲ್ ಆಗ್ತಿದೆ. ಓಕೆ ಓಕೆ ಗೈಸ್, ನಾನಿಲ್ಲಿ ಎಂಟ್ರಿ ತೊಗೋತೀನಿ. ಓಕೆ, ನಾನು ಎಂಟ್ರಿ ಆಗಿದೆ. ಸ್ವಲ್ಪ ಮೇಲ್ಗಡೆ ಸಿಕ್ತು ಪ್ರೈಸ್ ನನಗೆ, ಬಟ್ 24 ಪಾಯಿಂಟ್ಸ್ ಅಲ್ಲ. ಓಕೆ, ನೋಡೋಣ, ಪರವಾಗಿಲ್ಲ. ಎಂಟ್ರಿ ತೊಗೊಂಡಿದ್ದೀನಿ. ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ವೆಯ್ಟ್ ಮಾಡೋಣ. ಮಾರ್ಕೆಟು ಬುಲ್ಲಿಶ್ ಆಗಿತ್ತಂದರೆ ನನಗೆ ಟಾರ್ಗೆಟ್ ಬರುವಂಥ ಚಾನ್ಸ್ ಇದೆ. ಇಲ್ಲ ಅಂತಂದರೆ ಎಸ್ ಲೇಟ್ ಆಗುತ್ತೆ. ಓಕೆ, ಐವಿ ಎಷ್ಟಿದೆ ಇವತ್ತು? ಓಕೆ, ಪೊಸಿಷನ್ ನೋಡ್ಬೋದು. ಈಗ ಇಲ್ಲಿ ನಮ್ಮದು ಲಾಸಲ್ಲಿ ನಡೀತಾ ಇದೆ. ಓಕೆ, 200, 300, 600 ಈ ಥರ ಲಾಸಲ್ಲಿ ಬರ್ತಾಯಿದೆ. ನೋ ಪ್ರಾಬ್ಲಮ್. ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂದರೆ ಸ್ಟಾಪ್ ಲಾಸ್ ಹಿಟ್ ಆಗಲಿ, ಟಾರ್ಗೆಟ್ ಬಂದರೆ ಟಾರ್ಗೆಟ್ ಬರಲಿ, ನೋ ಪ್ರಾಬ್ಲಮ್. ಸ್ವಲ್ಪ ನನಗೆ ಎಂಟ್ರಿ ಮೇಲ್ಗಡೆ ಸಿಕ್ತು. ಓಕೆ, ನಾನು ಬಂದಿತ್ತು ಪ್ರೈಸು, ಕ್ಲಿಕ್ ಮಾಡೋ ಅಷ್ಟರಲ್ಲೇ ಸ್ವಲ್ಪ ಮೇಲ್ಗಡೆ ಸಿಕ್ತು, ನೋ ಪ್ರಾಬ್ಲಮ್. ಓಕೆ, ನನಗೆ ಗ್ಯಾಪ್ ಫಿಲ್ ಆಗುತ್ತೆ, ಅಂದರೆ ರಿಕವರ್ ಮಾಡಿಕೊಂಡು ಆಲ್ಮೋಸ್ಟು ಮೇಲ್ಗಡೆ ಬಂದಿದೆ. ಈ ಕ್ರಾಸನ್ನು ಮೇಲ್ಗಡೆ ಬಂದು ಕ್ಲೋಸ್ ಆಗಿದೆ ಮಾರ್ಕೆಟ್. ಓಕೆ, ಈ ಲೆವೆಲನ್ನು ಕ್ರೂಷಿಯಲ್ ಲೆವೆಲ್ ಇದು, ಇದನ್ನು ಮೇಲ್ಗಡೆ ಬ್ರೇಕ್ ಆಗಿ ಕ್ಲೋಸ್ ಆಗಿದ್ದಿಲ್ಲ, ಅದಕ್ಕೋಸ್ಕರ ಎಂಟ್ರಿ ತೊಗೊಂಡಿದ್ದೀನಿ. ಬಟ್ ಟ್ರ್ಯಾಪ್ ಮಾಡುತ್ತಂದರೆ ಟ್ರ್ಯಾಪ್ ಮಾಡಿ ಕೆಳಗಡೆ ಬರಲಿ, ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಆಲ್ಮೋಸ್ಟ್ ಈಗ ನೋಡ್ಬೋದು 1300 ಪ್ಲಸ್ ನಮಗೆ ಲಾಸಲ್ಲಿ ನಡೀತಾ ಇದೆ ಪೊಸಿಷನ್. ಓಕೆ, 1100, 1300 ಈ ಥರ ಇಲ್ಲಿ ನೋಡ್ಬೋದು ಈಗ. ಓಕೆ, 984 ಈ ಥರ ನಡೀತಾ ಇದೆ ಪೊಸಿಷನ್, ಇಲ್ಲಿ ನೋಡ್ಬೋದು. ಓಕೆ, 600, 800 ಈ ಥರ ಲಾಸಲ್ಲಿ ಬರ್ತಾಯಿದೆ. ಓಕೆ ಫ್ರೆಂಡ್ಸ್, ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಂದ್ಸರಿ ನಾವು ಎಂಟ್ರಿ ತೊಗೊಂಡ್ಮೇಲೆ ಸೊ ಯಾವುದೇ ಥರ ಮೊಮೆಂಟಮ್ ಶಿಫ್ಟ್ ಆಗ್ಬೋದು. ಓಕೆ, ಅಪ್ ಸೈಡ್ಗೂ ಬರ್ಬೋದು, ಇಲ್ಲಾಂತಂದರೆ ಕಾಲ್ ಸೈಡ್ಗೂ ಬರ್ಬೋದು, ಬಿಯರಿಶ್ ಆಗೂ ಇರ್ಬೋದು. ಓಕೆ, ಈಗ 500, 360 ಈ ಥರ ನಡೀತಾ ಇದೆ. ಟಾರ್ಗೆಟ್ ಎಷ್ಟಿದೆ? 40. ಓಕೆ, 40 ಪಾಯಿಂಟ್ಸ್ ಟಾರ್ಗೆಟ್ ಇದೆ. ಈಗ ಮತ್ತೆ ನೋಡಿ, ಈಗ 900 ಪ್ಲಸ್ 1200 ಪ್ಲಸ್ ಲಾಸಲ್ಲಿ ಇತ್ತು ಈಗ ಪೊಸಿಷನ್. ಓಕೆ, ಈಗ ಮತ್ತೆ 200 ಈ ಥರ ನಡೀತಾ ಇದೆ. ಓಕೆ, ಈಗ ಮತ್ತೆ ಕಾಸ್ಟಲ್ಲಿ ಬಂದು ನೋಡಿ
ಬ್ಯಾಂಕ್ ನಿಫ್ಟಿ ಇದೇ ಥರ ಕ್ಯಾಂಡಲ್ಲು ಸಸ್ಟೇನ್ ಆಗಬಾರ್ದು ಅಷ್ಟೇ. ಇಲ್ಲಿ ಸಸ್ಟೇನ್ ಆಯಿತು ಅಂತಂದರೆ ಬುಲ್ಲಿಶ್ ಆಗಿರಲ್ಲ. ಬಟ್ ಸಪೋಸ್ ಇದೇನಾದರೂ ಕ್ಯಾಂಡಲ್ ಮೇಲ್ಗಡೆ ಬಂದು ಬ್ರೇಕ್ ಆಯಿತು ಅಂತಂದರೆ ನಮಗೆ ಟಾರ್ಗೆಟ್ ಬರೋಂಥ ಚಾನ್ಸ್ ಇದೆ. ಈಗ ನೋಡ್ಬೋದು 200 400 ಈ ಥರ ಪ್ರಾಫಿಟಲ್ಲಿ ಬರ್ತಾಯಿದೆ ಪೊಸಿಷನು. ಈಗ ನಾನೇನು ಮಾಡ್ತೇನೆ ಅಂತಂದರೆ ಎಕ್ಸಿಟ್ ಆಗೋ ಲೆವೆಲ್ ಯಾವುದಪ್ಪ ಅಂತಂದರೆ 1:1.5 ಬಂದಮೇಲೆ ನಾನು ಟ್ರಯಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, 1:1.5 ಅಂದರೆ 30 ಪಾಯಿಂಟ್ಸ್ವರೆಗೂ ಬರಬೇಕು ನನಗೆ. 30 ಪಾಯಿಂಟ್ಸು ಪ್ರೀಮಿಯಮ್ ಬಂತು ಅಂತಂದರೆ ನಾನು ಆವಾಗ ಟ್ರಯಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ನೋಡಿ 1000+ ನಮಗೆ ಪ್ರಾಫಿಟ್ ತೋರಿಸ್ತಾ ಇದೆ. ಓಕೆ, ನನಗೆ ಲೈವಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಆರ್ಡರ್ಸು. ಓಕೆ, ಈ ಕ್ಯಾಂಡಲ್ ಏನಾದರೂ ಸಪೋಸ್ ತುಂಬ ಚೆನ್ನಾಗಿ ಸಸ್ಟೇನ್ ಆಗಿ ಕ್ಲೋಸ್ ಆಯಿತು ಅಂತಂದರೆ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. ಸೊ ನಮ್ಮ ಪ್ರೀಮಿಯಮ್ ಕೂಡ ಮೇಲ್ಗಡೆ ಹೋಗುತ್ತೆ, ನಮಗೆ ಟಾರ್ಗೆಟ್ ಬರೋಂಥ ಚಾನ್ಸ್ ಇದೆ. ಓಕೆ, ಈಗ ನೋಡ್ಬೋದು 1200+ ನಮಗೆ ಪ್ರಾಫಿಟ್ ತೋರಿಸ್ತಾ ಇದೆ. ಓಕೆ, 1100 1200 900 800 ಈ ಥರ ತೋರಿಸ್ತಾ ಇದೆ. ಇಲ್ಲಿ ಪೊಸಿಷನಲ್ಲಿ ಕೂಡ ನೋಡ್ಬೋದು ಈಗ 900+ ನಮಗೆ 600 700 ಈ ಥರ ಪ್ರಾಫಿಟಲ್ಲಿ ತೋರಿಸ್ತಾ ಇದೆ. ನೋಡೋಣ. ಓಕೆ, ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ಅಂತ ಅಪ್ಡೇಟ್ ಮಾಡ್ತೀನಿ. ಸೊ ಬ್ಯಾಂಕ್ ನಿಫ್ಟಿ ತುಂಬ ಚೆನ್ನಾಗಿ ಪ್ರಾಪರ್ ಬುಲ್ಲಿಶ್ನೆಸ್ ತೋರಿಸ್ತಾ ಇದೆ. ಓಕೆ, ಈ ಥರ ಇಲ್ಲಿ ಓಪನ್ ಆಗಿದೆ. ಸೊ ಈ ಥರ ಬುಲ್ಲಿಶ್ನೆಸ್ ತೋರಿಸ್ತಾ ಇದೆ. ಈ ಏರಿಯಾ ಇದೆಯಲ್ಲ, ಇದ್ರ ಮೇಲ್ಗಡೆ ಸಸ್ಟೇನ್ ಆಗಿ ಕ್ಲೋಸ್ ಆಗಬೇಕು ಬ್ಯಾಂಕ್ ನಿಫ್ಟಿ, ಅಂದರೆ ಮಾತ್ರ ನಿಫ್ಟಿನೂ ಕೂಡ ಎಳ್ಕೊಂಡು ಹೋಗೋಂಥ ಚಾನ್ಸಸ್ ಇರುತ್ತೆ. ಓಕೆ, ನಿಫ್ಟಿನಲ್ಲಿ ಬುಲ್ಲಿಶ್ನೆಸ್ ಇದೆ, ತೋರಿಸ್ತಾ ಇದೆ. ನೋಡೋಣ. ಓಕೆ, ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಇನ್ನೂ ಜಸ್ಟು 30 ಸೆಕೆಂಡ್ಸ್ ಬಾಕಿ ಇದೆ. ಓಕೆ, 1000 ಮೇಲ್ಗಡೆ ಇದೇನಾದರೂ ಸಪೋಸ್ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂತಂದರೆ, ಪ್ರಾಫಿಟಲ್ಲಿ ಕ್ಲೋಸ್ ಆಯಿತು ಅಂತಂದರೆ ಮಾರ್ಕೆಟು ಮೇಲ್ಗಡೆ ಹೋಗೋಂಥ ಚಾನ್ಸಸ್ ಇದೆ. ಓಕೆ ನೋಡಿ, ಮತ್ತೆ ಪ್ರಾಫಿಟ್ ಕಡಿಮೆ ಆಗ್ತಾಯಿದೆ. 130 ಕ್ವಾಂಟಿಟಿಯಿಂದ ಎಂಟ್ರಿ ತೊಗೊಂಡಿದ್ದೀನಿ ನಾನು. ನೋಡ್ಬೋದು ಈಗ ನಾನು ಹೇಳಿದೆ 1000 ಮೇಲ್ಗಡೆ ಕ್ಲೋಸ್ ಆಗಬೇಕಂತ. ಓಕೆ, ಜಸ್ಟ್ 6 ಸೆಕೆಂಡ್ ಇದೆ ಬಾಕಿ. ನೋಡಿ, ಕಾಸ್ಟಲ್ಲಿ ಕ್ಲೋಸ್ ಆಗ್ತಾಯಿದೆ. ಸಪೋಸು ಸೆಲ್ಲರ್ಸ್ ಬರ್ತಾ ಇದ್ದಾರೆ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ. ವಿಡಿಯೋನ ಕೊನೆವರೆಗೆ ನೋಡಿ. ಓಕೆ, ಈಗ ಮತ್ತೆ ನಮಗೆ ಕಾಸ್ಟು ಪ್ರಾಫಿಟ್ಟು ಲಾಸು ಪ್ರಾಫಿಟ್ಟು ಈ ಥರ ನಡೀತಾ ಇದೆ. ಓಕೆ, ನೋಡ್ಬೋದು ಈಗ ಮತ್ತೆ ಬುಲ್ಲಿಶ್ನೆಸ್ ಬೈಯಿಂಗ್ ಬರ್ತಾ ಇದೆ. ಸೊ ಮಾರ್ಕೆಟ್ ಏನಪ್ಪ ಅಂತಂದರೆ ಬೈಯರ್ಸು ಮತ್ತು ಸೆಲ್ಲರ್ಸ್ಗಳ ಮಧ್ಯೆ ಫೈಟ್ ಇರುತ್ತೆ. ಓಕೆ, ಈಗ ಮತ್ತೆ 1100 ಕಾಸ್ಟಲ್ಲಿತ್ತು 1100. ಓಕೆ, ಬೈಯರ್ಸ್ ಮತ್ತು ಸೆಲ್ಲರ್ಸ್ಗಳ ಮಧ್ಯೆ ಫೈಟ್ ನಡೀತಾ ಇರುತ್ತೆ ಮಾರ್ಕೆಟಲ್ಲಿ. ಸೊ ಈಗ ಬೈಯರ್ಸ್ ಏನು ಮಾಡ್ತಾರೆ, ನಾನು ಮೇಲ್ಗಡೆ ತೊಗೊಂಡು ಹೋಗ್ತೀನಿ ಮಾರ್ಕೆಟು, ನನ್ನ ಥರ ಬೈ ಮಾಡ್ಕೊಂಡು ಕುಂತಿರ್ತಾರೆ. ಓಕೆ, ಈಗ 1500 ಓಕೆ 1700 1800ವರೆಗೂ ಪ್ರಾಫಿಟ್ ಅಂತ ತೋರಿಸ್ತಾ ಇದೆ. ನೋಡ್ಬೋದು ಈಗ ಲೈವ್ ಆಗಿ ನೋಡಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆ, ಬ್ಯಾಂಕ್ ನಿಫ್ಟಿ ನೋಡಿ, ನಾನು ಹೇಳಿದ್ನಲ್ಲ ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಬಂದು ಕ್ಲೋಸ್ ಆಯಿತು ಕ್ಯಾಂಡಲ್ ಅಂತಂದರೆ ಪ್ರಾಪರಾಗಿ ಬರುತ್ತೆ ಟ್ರೇಡು. ಓಕೆ, ಈಗ 1600 1700 1500 ಈ ಥರ ಪ್ರಾಫಿಟಲ್ಲಿ ಬರ್ತಾ ಇದೆ. ಓಕೆ, ಇನ್ನೊಂದೇನು ಜಸ್ಟ್ ಒಂದು ಕ್ಯಾಂಡಲಲ್ಲಿ ಬಂದರೆ ಸ್ಪೈಕ್ ಬರುತ್ತೆ. ನೋಡಿ, ಈಗ 1900+ ಪ್ರಾಫಿಟನ್ನು ತೋರಿಸ್ತಾ ಇದೆ. ಓಕೆ 1933 1:1.5 ಟಾರ್ಗೆಟ್ ಮೇಲ್ಗಡೆ ಬಂತು ಅಂತಂದರೆ ನಾನು ಈ ಸ್ಟಾಪ್ ಲಾಸ್ ಇದೆಯಲ್ಲ ಇದನ್ನು ತಂದು ಇಲ್ಲಿಗೆ ಹಾಕ್ತೀನಿ. ಓಕೆ, ಇಲ್ಲಿ ಅಂದರೆ ಕಾಸ್ಟಲ್ಲಿ ಟ್ರಯಲ್ ಮಾಡ್ತೀನಿ. ನೋ ಪ್ರಾಫಿಟ್ ನೋ ಲಾಸ್. ಓಕೆ, 2200 ಓಕೆ ಬುಲ್ಲಿಶ್ನೆಸ್ ಇದೆ. ಬ್ಯಾಂಕ್ ನಿಫ್ಟಿ ಇದನ್ನು ಬ್ರೇಕ್ ಆಗಬೇಕಷ್ಟೇ. ಓಕೆ, ಇದು ಏನಾದರೂ ಬ್ರೇಕ್ ಆಯಿತು ಬ್ಯಾಂಕ್ ನಿಫ್ಟಿ ಅಂದರೆ ಪ್ರಾಪರ್ ಟಾರ್ಗೆಟ್ ಹಿಟ್ ಆಗುತ್ತೆ ನಮ್ಮದು ಇವತ್ತು. ಓಕೆ, ನೋಡೋಣ. ಓಕೆ, 2400 2500 ಬರುತ್ತೆ. 3000+ ಬಂದರೆ ನಾನು ಕಾಸ್ಟ್ಗೆ ಟ್ರಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 3500+ ಬಂದರೆ ಓಕೆ 2700. ಇಲ್ಲಿ ನೀವು ಸ್ಕ್ಯಾಲ್ಪರ್ ಮೂಡ್ ಅಂತಿದೆ. ಓಕೆ, ಇಲ್ಲಿ ಸ್ಕ್ಯಾಲ್ಪರ್ ಮೂಡನ್ನು ಚಾಯ್ಸ್ ಮಾಡಿಕೊಂಡು ಆಲ್ಮೋಸ್ಟ್ ನೀವು ಪ್ರಾಫಿಟನ್ನು ಲಾಕ್ ಮಾಡ್ಬೋದಾಗಿರುತ್ತೆ. ಓಕೆ, 1:1.5 ಮೇಲ್ಗಡೆ ಬಂದು ಕ್ಲೋಸ್ ಆಗಲಿ ಕ್ಯಾಂಡಲು, ಆವಾಗ ನಾನು ಕಾಸ್ಟ್ಗೆ ಟ್ರಯಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಈಗ ಆಲ್ರೆಡಿ ನಮಗೆ ಎಷ್ಟು ಪಾಯಿಂಟ್ ಕೊಟ್ಟಿದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡು. ಓಕೆ, 25 ಪಾಯಿಂಟ್ಸ್ವರೆಗೂ ನಮ್ಮದು ಪ್ರಾಫಿಟ್ ರನ್ನಿಂಗ್ ನಡೀತಾ ಇದೆ. ಓಕೆ, 2500 ನಡೀತಾ ಇದೆ. ಬಟ್ 25 ಪಾಯಿಂಟ್ಸ್ ನಮಗೆ ಪ್ರೀಮಿಯಮಲ್ಲಿ ಕೊಟ್ಟಿದೆ. ಓಕೆ, ಇಲ್ಲಿ ಚೆಕ್ ಮಾಡ್ಬೋದು ಈಗ 35 ಪಾಯಿಂಟ್ಸ್ ಅಂದರೆ ಈಗ ಡೆಲ್ಟಾ ಎಷ್ಟಿರುತ್ತೆ ಅಕಾರ್ಡಿಂಗ್ ಟು ಡೆಲ್ಟಾ ಮಾರ್ಕೆಟ್ ವರ್ಕ್ ಆಗುತ್ತೆ. ಓಕೆ, 2600 2500 ಈ ಥರ ಪ್ರಾಫಿಟಲ್ಲಿ ಬರ್ತಾ ಇದೆ. ಸೊ ಈ ಥರ ಬೈಯಿಂಗಲ್ಲಿ ಬಂದರೆ ನಮಗೆ ಆರಾಮಾಗಿ ಟಾರ್ಗೆಟ್ ಹಿಟ್ ಆಗುತ್ತೆ. ಓಕೆ, ಕಂಟಿನ್ಯೂಸ್ 3 ಡೇಸಲ್ಲಿ ನಾನು ಲಾಸಲ್ಲಿದ್ದೀನಿ. ಓಕೆ, ಕಂಟಿನ್ಯೂ 3 ಡೇಸ್ ನಾನು ಲಾಸನ್ನು ಮಾಡ್ಕೋತಾ ಇದ್ದೀನಿ. 2600 2700 ಈ ಥರ ಲಾಸಲ್ಲಿ ಎಕ್ಸಿಟ್ ಆಗಿದ್ದೀನಿ. ಬಟ್ ಈ ಟ್ರೇಡು ಬಂದರೆ ಬರಲಿ, ನೋ ಪ್ರಾಬ್ಲಮ್. ಇದು ಕೂಡ ಸ್ಟಾಪ್ ಲಾಸ್ ಇಟ್ಟಾದರೆ ಐ ಡೋಂಟ್ ನೋ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಬರ್ತಾ ಇದೆ ಆಲ್ಮೋಸ್ಟ್. ಇಲ್ಲಿ ಬಂದರೆ ಇದೇನಾದರೂ ಸ್ಪಾಟ್ ಇಂಡೆಕ್ಸ್ ಇದೆಯಲ್ಲ ಇಲ್ಲಿ ಟಚ್ ಆದರೆ ನಾನು ಆಲ್ಮೋಸ್ಟ್ ಕ್ವಾಂಟಿಟಿನ ಎಕ್ಸಿಟ್ ಆಗೋದಕ್ಕೆ ರೆಡಿಯಾಗಿದ್ದೀನಿ. ಓಕೆ, ಸ್ಕ್ಯಾಲ್ಪರ್ ಮೂಡನ್ನ ಚಾಯ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಟೋಮೆಟಿಕಲಿ ಲಿಮಿಟಲ್ಲಿ ಕೂಡ ಎಕ್ಸಿಕ್ಯೂಟ್ ಆಗ್ಬೋದು. ಓಕೆ, ನೋ ಪ್ರಾಬ್ಲಮ್. ಈಗ 2500 ಇದೆ, 2900 ಪ್ರಾಫಿಟ್ ನಡೀತಾ ಇದೆ, 3000 ನಡೀತಾ ಇದೆ, ಬುಕ್ ಮಾಡಿ ಎಕ್ಸಿಟ್ ಆಗಿ ಅಂತಂದರೆ ಇಲ್ಲಿ ನನಗೆ ರಿಸ್ಕ್ ಇರೋದೇ 2800+ ರಿಸ್ಕ್ ಇದೆ. ಓಕೆ, 2600 2800 ರಿಸ್ಕ್ ಇದೆ. ಈಗ 1:1 ಕೊಡ್ತಾ ಇದೆ ಟಾರ್ಗೆಟು. ಬಟ್ ನಮಗೆ 1:2 ಬೇಕು, ಇಲ್ಲ ಅಂತಂದರೆ 1:1.5 ಬೇಕು. ಓಕೆ, ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ. ನೋಡೋಣ ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ. ಕ್ಯಾಂಡಲ್ ಸಸ್ಟೇನ್ ಆಗ್ತಿದೆ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಇದೆಯಲ್ಲ ಈ ಏರಿಯಾ ತುಂಬ ಸ್ಟ್ರಾಂಗ್ ಇದೆ ಇದು. ಓಕೆ,
ಈ ಏರಿಯಾ ಸ್ಟ್ರಾಂಗ್ ಆಗಿದೆ, ದಿಸ್ ಪರ್ಟಿಕ್ಯುಲರ್ ಏರಿಯಾ ಸ್ಟ್ರಾಂಗ್ ಇದೆ. ಇಲ್ಲಿಗೆ ಬರೋ ಅಷ್ಟರಲ್ಲೇ ನಮಗೆ ಪ್ರೀಮಿಯಮ್ ಬಂತು ಅಂತಂದರೆ ನಾನು ಬುಕ್ ಮಾಡೋದಕ್ಕೆ ರೆಡಿ ಆಗಿರ್ತೀನಿ. ಓಕೆ, 4500 ಪ್ಲಸ್ ಬಂದರೆ ನಾನು ಬುಕ್ ಮಾಡ್ತೀನಿ. ಓಕೆ, ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ನೋಡೋಣ ಏನಾಯ್ತು. ಓಕೆ, 3000 ಪ್ಲಸ್ ನಡೀತಾ ಇದೆ ಪ್ರಾಫಿಟು, ಬಟ್ ಕ್ಯಾಂಡಲ್ ಸಸ್ಟೈನ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿನಲ್ಲಿ ಕ್ಯಾಂಡಲ್ಲು ಚೆನ್ನಾಗಿ ಬಂದಿದೆ, ಬಟ್ ಸಸ್ಟೈನ್ ಆಗಿ ಮೇಲ್ಗಡೆ ಬ್ರೇಕ್ ಆಗ್ತಾ ಇಲ್ಲ. ಬ್ರೇಕ್ ಆಗಲಿ ನೋಡೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು 3100 3000 ಇಲ್ಲೇ ನಡೀತಾ ಇದೆ. ಸೊ ಕ್ಯಾಂಡಲ್ಲು ಇನ್ನೂ ಕ್ಲೋಸ್ ಆಗೋದಕ್ಕೆ 5 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ 1.5 ನಿಮಿಷ ಬಾಕಿ ಇದೆ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಓಕೆ ನೋಡ್ಬೋದು 3400 ಈ ಥರ ಬರ್ತಾ ಇದೆ ಪೊಸಿಷನಲ್ಲಿ, ನೋ ಪ್ರಾಬ್ಲಮ್. ಓಕೆ, ನಿಫ್ಟಿ ಚೆನ್ನಾಗಿ ಬರ್ತಾಯಿದೆ. ಓಕೆ, ಆಲ್ಮೋಸ್ಟ್ ನೋಡ್ಬೋದು ಈ ರೇಂಜು. ಓಕೆ, ಈ ರೇಂಜನ್ನು ಇದು ಡೇಂಜರ್ ಝೋನ್ ಇದು. ಓಕೆ, ಇಲ್ಲಿ ಬಂದು ಸಪೋಸ್ ಏನಾದರೂ ನಿಫ್ಟಿ ಇದನ್ನು ಬ್ರೇಕ್ ಆಯಿತು ಅಂತಂದರೆ ಸೊ ಪ್ರಾಪರಾಗಿ ಟಾರ್ಗೆಟ್ ಹಿಟ್ ಆಗುತ್ತೆ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಓಕೆ, ಇದು 1:1.5 ಬಂದರೆ ನಾನು ಒಂದು ಲಾಟನ್ನು ಎಕ್ಸಿಟ್ ಆಗ್ತೀನಿ, ನೋಡೋಣ ಏನಾಗುತ್ತೆ. ಓಕೆ, 3700 ಇದನ್ನು ಬ್ರೇಕ್ ಆಯಿತು ಅಂತಂದರೆ ಮಾರ್ಕೆಟ್ನ ಹಿಡಿಯೋರು ಯಾರಿಲ್ಲ, ಬುಲ್ಲಿಶ್ ಆಗಿರುತ್ತೆ. ಓಕೆ, 3000 4000 4500 ಬಂದರೆ ಎಕ್ಸಿಟ್ ಆಗ್ತೀನಿ. ಓಕೆ 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 ಫ್ರೆಂಡ್ಸ್, ಈಗ ನೋಡ್ಬೋದು 4700. ಓಕೆ, ಒಂದು ಸೆಕೆಂಡ್, 4400 4500 ಸೊ ಕಡಿಮೆ ಆಗ್ತಿದೆ. ಓಕೆ, ಕಾಸ್ಟ್ಗೆ ಟ್ರೈಲ್ ಮಾಡ್ತೀನಿ, ನೋಡೋಣ. ಓಕೆ, 4700 ಪ್ಲಸ್ ತೋರಿಸ್ತಾ ಇತ್ತು, ಇವಾಗ 4000 ಬರ್ತಾಯಿದೆ, ನೋಡೋಣ ಏನಾಗುತ್ತೆ. ಓಕೆ, ಈ ಜೂನ್ ಇದೆಯಲ್ಲ, ಇದು ಡೇಂಜರ್ ಜೂನ್ ಇದು, ಬಟ್ ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆಗಿದೆ, ನೋಡೋಣ. ಓಕೆ, ಇಮಿಡಿಯೇಟಾಗಿ ಇಲ್ಲಿ ಲಾಸು ಆಗ್ಬೋದು, ಪ್ರಾಫಿಟ್ ಕಡಿಮೆ ಕೂಡ ಆಗ್ಬೋದು. 4700 ಇದೆ, ಈಗ 3700 ಇದೆ, ನೋ ಪ್ರಾಬ್ಲಮ್. ಓಕೆ, ಕಾಸ್ಟಲ್ಲಿ ಟ್ರಯಲ್ ಮಾಡ್ತಾ ಇದ್ದೀನಿ, ಯಾವುದೇ ಥರ ಲಾಸ್ ಇರಲ್ಲ. ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನನಗೆ ಆಲ್ಮೋಸ್ಟ್ 4200 ಈ ಥರ ಪ್ರಾಫಿಟ್ ಬರ್ತಾ ಇದೆ. ಲಿಮಿಟಲ್ಲಿ ಎಕ್ಸಿಕ್ಯೂಟ್ ಆದರೆ ಆರ್ಡರ್ 5200 ಟಾರ್ಗೆಟ್ ಇದೆ ನಂದು. ಓಕೆ, ರಿವರ್ಸಲ್ ಆಯಿತು ಅಂತಂದರೆ ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀವಿ, ಯಾವುದೇ ಥರ ಲಾಸು ಇರೋಲ್ಲ, ಯಾವುದೇ ಥರ ಪ್ರಾಫಿಟು ಇರೋಲ್ಲ. ಚಾರ್ಜಸ್ ಆ್ಯಂಡ್ ಬ್ರೋಕರೇಜ್ ಮಾತ್ರ ಕೈಯಿಂದ ಹೋಗುತ್ತೆ. ಬ್ಯಾಂಕ್ ನಿಫ್ಟಿ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದೆ. ಏನಾಗುತ್ತೆ ಇಲ್ಲಿ, ಬ್ಯಾಂಕ್ ನಿಫ್ಟಿ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದೆ. ಓಕೆ, ನೋಡೋಣ ಏನಾಗುತ್ತೆ ಅಂತ. ರಿವರ್ಸಲ್ ಆಗಿ ಸಪೋಸ್ ಏನಾದರೂ ಕಾಸ್ಟಲ್ಲಿ ಹಿಟ್ ಆಯಿತು ಅಂದರೆ ರಿಗ್ರೆಟ್ ಫೀಲ್ ಆಗುತ್ತೆ. ಯಾಕೆ ಅಂತಂದರೆ ಆಲ್ಮೋಸ್ಟ್ 4700 ಬಂದಿತ್ತು, ಬಟ್ ನಾನು ಬುಕ್ ಮಾಡಲಿಲ್ಲ. ಓಕೆ, ನಾನು ಜಸ್ಟ್ ಕಾಸ್ಟ್ಗೆ ಟ್ರಯಲ್ ಮಾಡೋದಕ್ಕೆ ನೋಡ್ತಾ ಇದ್ದೆ, ನೋ ಪ್ರಾಬ್ಲಮ್. ಓಕೆ, ವೇಟ್ ಮಾಡೋಣ. ಟ್ರೇಡ್ ಅಂದರೆ ಹೋಲ್ಡ್ ಮಾಡಬೇಕು. ಓಕೆ, ಪ್ರಾಫಿಟೇಬಲ್ ಟ್ರೇಡನ್ನು ಆಲ್ಮೋಸ್ಟ್ ನಾವು ಹೋಲ್ಡ್ ಮಾಡಬೇಕು, ಅಂದಾಗ ಮಾತ್ರ ನಮಗೆ ಟಾರ್ಗೆಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಜಸ್ಟ್ ಒಂದು ಸ್ಪೈಕ್ ಬಂದರೆ ಸಾಕು. ಆಲ್ಮೋಸ್ಟ್ ನನಗಿಲ್ಲಿ ಎಷ್ಟು ಪಾಯಿಂಟು ಡಿಫ್ರೆನ್ಸ್ ಇತ್ತು ಗೊತ್ತಾ, ಜಸ್ಟ್ 3.75 ಅಂದರೆ 4 ಪಾಯಿಂಟ್ಸ್ ಮಾತ್ರ ನನಗೆ ಬಾಕಿ ಇತ್ತು. 4 ಪಾಯಿಂಟ್ಸ್ ಹೊಡೆದಿದ್ದರೆ ನನ್ನ ಟಾರ್ಗೆಟ್ ಆಟೋಮೆಟಿಕ್ಕಾಗಿ ಸಿಸ್ಟಮಲ್ಲಿ ಇದೆ, ಹಿಟ್ ಆಗಿಬಿಟ್ಟಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಓಕೆ, ರಿವರ್ಸಲ್ ಆಗ್ತಾ ಇರುತ್ತೆ ಈ ಥರ. ಯು ಶುಡ್ ಎಕ್ಸೆಪ್ಟ್, ಎಲ್ಲನೂ ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಬ್ಯಾಂಕ್ ನಿಫ್ಟಿ ಕೂಡ ಬಂದು ಚೆನ್ನಾಗಿ ಕ್ಲೋಸ್ ಆಗಿದೆ ಮೇಲ್ಗಡೆ ಕ್ಯಾಂಡಲು, ಪರವಾಗಿಲ್ಲ, ನೋಡೋಣ. ಸಪೋಸ್ ಏನಾದರೂ ರಿವರ್ಸಲ್ ಕೆಳಗಡೆ ಬಂತು ಅಂದರೆ ನಾವು ಜೀರೋನಲ್ಲಿ ಎಕ್ಸಿಟ್ ಆಗ್ತೀವಿ. ಯಾವುದೇ ಥರ ಪ್ರಾಫಿಟ್ ಇಲ್ಲ, ಯಾವುದೇ ಥರ ಲಾಸ್ ಇಲ್ಲ. 4700 ಪ್ಲಸ್ ಬಂದಿತ್ತು, ಬಟ್ ನೋ ಪ್ರಾಬ್ಲಮ್. ಓಕೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಇದನ್ನು ಬ್ರೇಕ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಸಪೋಸ್ ಏನಾದರೂ ರಿವರ್ಸಲ್ ಆಯಿತು ಅಂತಂದರೆ ನಿಮ್ಮ ಎದುರುಗಡೆನೇ ಆಗುತ್ತೆ. ಸೊ ಲೈವಲ್ಲಿದೆ, ಏನೂ ಮಾಡೋಕ್ಕಾಗಲ್ಲ. ಓಕೆ, ಈಗ ಮತ್ತೆ 3000 ಪ್ಲಸ್ ನಮಗೆ ನಡೀತಾ ಇದೆ ಪ್ರಾಫಿಟ್ಟು. 4700 ಇದ್ದಾಗ ನಾನು ಬುಕ್ ಮಾಡಬೇಕಂತ ಜಸ್ಟ್ ಕ್ಲಿಕ್ ಮಾಡೋ ಅಷ್ಟರಲ್ಲೇ ಅದು ಆಟೋಮೆಟಿಕ್ಕಾಗಿ ಸೆಲ್ ಕ್ವಾಂಟಿಟಿ ಏನಾಯಿತು, ಕಡಿಮೆ ಆಯಿತು, ಅದು ಏನೋ ಸ್ಟಕ್ ಆಯಿತು, ನೋ ಪ್ರಾಬ್ಲಮ್. ಓಕೆ, ಈಗ ಮತ್ತೆ ಪ್ರಾಫಿಟ್ ಕಡಿಮೆ ಆಗ್ತಾಯಿದೆ. ಓಕೆ, ನೋಡಿ ಯಾವ ಥರ ಸೆಲ್ ಆಫ್ ಆಗ್ತಿದೆ. ಇನ್ನು ಹೇಳಿದ್ದೀನಲ್ಲ, ಈ ಲೆವೆಲ್ ಇದು ಸಪೋರ್ಟು ರೆಸಿಸ್ಟೆಂಟು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಗ ನಾನು ಪ್ರಾಫಿಟ್ ಬುಕ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸೊ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ ನನಗೀಗ. ಪ್ರಾಫಿಟ್ ಮತ್ತು ನಾನು ನಾಳೆ ಮಾಡ್ತೀನಿ, ಅದೇನು ತೊಂದರೆ ಇಲ್ಲ. ಲಾಸ್ ಕೂಡ ಯಾವುದೇ ಥರ ಲಾಸ್ ಇಲ್ಲ. ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಆಟೋಮೆಟಿಕ್ಕಾಗಿ ನಾವು ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀವಿ. ಬಟ್ ಈ ಇಂಪಾರ್ಟೆಂಟ್ ಏನಂದರೆ ಈ ಜೂನ್ ಇದೆಯಲ್ಲ, ಸೊ ಈ ಲೆವೆಲ್ ಇದೆಯಲ್ಲ, ಇದು ಸ್ಟ್ರಾಂಗ್ ಆಗಿದೆ ಅಂತ ನಿಮ್ಗೆ ತಿಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನೋಡಿ ಯಾವ ಥರ ಸೆಲ್ ಆಫ್ ಆಗ್ತಿದೆ. ಓಕೆ, ಬ್ರೇಕ್ ಆಯಿತು, ಸಪೋಸ್ ಏನಾದರೂ ಈ ಬೈಯರ್ಸ್ ವಿನ್ ಆದರೆ ಅಂತಂದರೆ ಮೇಲ್ಗಡೆ ಹೋಗ್ತಿತ್ತು, ಬ್ರೇಕ್ ಆಗ್ತಿತ್ತು. ಬಟ್ ಈಗ ಇಲ್ಲಿಂದ ರಿವರ್ಸಲ್ ಆಗಿ ಕೆಳಗಡೆ ಬರ್ತಾ ಇದೆ ಅಂತಂದಾಗ ನೋಡ್ಬೋದು. ಆಲ್ಮೋಸ್ಟ್ ಈಗ 2000 ಆಲ್ರೆಡಿ 4700 ಪ್ರಾಫಿಟ್ ಬರ್ತಾಯಿತ್ತು ಪೊಸಿಷನು, ಇವಾಗ 2300 2400 ನಡೀತಾ ಇದೆ. ಓಕೆ, ಬಂದಿದ್ದ ಕಾಸ್ಟಲ್ಲಿ ಹಿಟ್ ಆಯಿತು ಅಂತಂದರೆ ನೋ ಪ್ರಾಬ್ಲಮ್, ನಾನು ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀನಿ. ಮತ್ತು ನೆಕ್ಸ್ಟ್ ಆಪರ್ಚುನಿಟಿ ಯಾವುದಾದ್ರೂ ಬಂದರೆ ಟ್ರೇಡನ್ನು ಮಾಡೋಣ, ನೋ ಪ್ರಾಬ್ಲಮ್. ಓಕೆ, ಈಗ ಬ್ಯಾಂಕ್ ನಿಫ್ಟಿ ಇಲ್ಲಿ ಸಸ್ಟೈನ್ ಆಗ್ತಾ ಇದೆ. ಇದು ಏನಾದರೂ ಫಾಲ್ ಆಗದೇ ಇಲ್ಲಿ ಸಸ್ಟೈನ್ ಆಗಿ ಮೇಲ್ಗಡೆ ಹೋಗೋದಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ
ನಮಗೆ ಆರಾಮಾಗಿ ನಿಫ್ಟಿನಲ್ಲಿ ಟಾರ್ಗೆಟ್ ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಮಾರ್ಕೆಟ್ ಇದು ಯಾವ ಥರ ಏನಾಗುತ್ತೆ ಅಂತ ಯಾರಿಗೂ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಈಗ ನೋಡಿ ಆಲ್ಮೋಸ್ಟು 4700 ಪ್ರಾಫಿಟನ್ನು ತೋರಿಸ್ತಾ ಇತ್ತು. ನಾನು ಜಸ್ಟ್ ಬುಕ್ ಕ್ಲಿಕ್ ಮಾಡೋಷ್ಟರಲ್ಲಿ ಇದು ಕ್ವಾಂಟಿಟಿ ಕಡಿಮೆ ಆಗ್ಬಿಡ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಕಾಸ್ಟ್ಗೆ ಟ್ರಯಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ 2300 ಈ ಥರ ನಡೀತಾ ಇದೆ. ಓಕೆ, ಈಗ ಮತ್ತೆ 2700 ಈ ಥರ ನಡೀತಾ ಇದೆ. ಸೊ ಇದನ್ನು ಬ್ರೇಕ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲು ತುಂಬ ಸ್ಟ್ರಾಂಗ್ ಕ್ಯಾಂಡಲ್ ಇದು, ಇಲ್ಲಿಂದ ಇಲ್ಲಿವರೆಗೂ ಬಂತಲ್ಲ. ಸೊ ತುಂಬಾ ಸ್ಟ್ರಾಂಗ್ ಕ್ಯಾಂಡಲು. ಬಟ್ ಇದನ್ನು ಬ್ರೇಕ್ ಮಾಡಿ ಕೆಳಗಡೆ ಬಂತು ಅಂತಂದರೆ ನಾವು ಕಾಸ್ಟಲ್ಲಿ ಎಕ್ಸಿಟ್ ಆಗುವಂಥ ಸಿಚುವೇಶನ್ ಬರುತ್ತೆ. ನೋ ಪ್ರಾಬ್ಲಮ್. ಓಕೆ, ಆಗಲಿ. ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು 4700 ಪ್ರಾಫಿಟಿಂದ 2000 ನಡೀತಾ ಇದೆ. ಓಕೆ, ಈ ಕ್ಯಾಂಡಲ್ ಇದು ಈ ಥರ ಕ್ಲೋಸ್ ಆಗ್ಬಾರ್ದು ಅಷ್ಟೇ. ಈಗ ಜಸ್ಟ್ ಕ್ಲೋಸ್ ಆಗ್ತಾನೆ ಇದೆ. 1 ನಿಮಿಷ ಬಾಕಿ ಇದೆ. ಓಕೆ, 50 ಸೆಕೆಂಡ್ಸ್ ಬಾಕಿ ಇದೆ. ಏನು ಮಾಡೋಕ್ಕಾಗಲ್ಲ, ನೋ ಪ್ರಾಬ್ಲಮ್. ಬಂದಿರೋ ಪ್ರಾಫಿಟು ವಾಪಸ್ ಮಾರ್ಕೆಟ್ಗೆ ಕೊಡ್ತಾ ಇದ್ದೀವಿ. ಪರವಾಗಿಲ್ಲ. ಓಕೆ, ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಪ್ರಾಫಿಟ್ ಮಾಡೋಣ, ನೋ ಪ್ರಾಬ್ಲಮು. ಪ್ರಾಫಿಟ್ ಸಿಗುತ್ತೆ ಮಾರ್ಕೆಟಲ್ಲಿ. ಓಕೆ, ಬಟ್ ಎಕ್ಸ್ಪ್ಲನೇಷನ್ ಸಿಗಲ್ಲ ನಿಮಗೆ ಲೈವ್ ಆಗಿ. ಆಲ್ಮೋಸ್ಟು ನಾನು ಟ್ರೇಡನ್ನು ಯಾವ ಥರ ಹೋಲ್ಡ್ ಮಾಡಬೇಕು, ಪ್ರಾಫಿಟಬಲ್ ಟ್ರೇಡ್. ಈಗ ನಾನು ಹೋಲ್ಡ್ ಮಾಡಿದ್ದೀನಿ ಅಂತಂದರೆ ಇದೇ ಟ್ರೇಡು ಕೂಡ ಸೊ ಕಾಸ್ಟ್ ಕೂಡ ಹಿಟ್ ಆಗ್ಬೋದು, ಬಟ್ ಮೇಲ್ಗಡೆ ಹೋಗಿ ನಮ್ಮ ಟಾರ್ಗೆಟ್ ಕೂಡ ಹಿಟ್ ಆಗ್ಬೋದು. ಓಕೆ, ಎರಡರಲ್ಲಿ ಒಂದು ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡಬೇಕು. ಬಟ್ ಈಗ ನಾನು 1:1.5 ಬಂತಲ್ಲ, ನಾನು 30 ಪಾಯಿಂಟ್ಸ್ ಪ್ಲಸ್ ಬರ್ತಾಯಿತ್ತು. ಆವಾಗ ನಾನು ಏನು ಮಾಡ್ತೀನಿ, ನಮ್ಮ ಲಾಸನ್ನು, ರಿಸ್ಕನ್ನು ರಿಡ್ಯೂಸ್ ಮಾಡಿ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತಾಯಿದ್ದೀನಿ. ಈಗ 2300 ಈ ಥರ ನಮಗೆ ಪ್ರಾಫಿಟು ತೋರಿಸ್ತಾ ಇದೆ. ಓಕೆ, 2200, 2500, 2400 ಈ ಥರ ಕ್ಯಾಂಡಲ್ ಈ ಥರ ಕ್ಲೋಸ್ ಆಗಬಾರ್ದಿಲ್ಲಿ. ಬಟ್ ನೋಡೋಣ, ಏನಾಗಲ್ಲ. ಪ್ರಾಬ್ಲಮ್ಮು ಕ್ರಿಯೇಟ್ ಮಾಡೋಂಥ ಚಾನ್ಸಸ್ ಎಲ್ಲ ಇದೆ. ಈ ಥರ ಕ್ಯಾಂಡಲ್ ಕ್ಲೋಸ್ ಆದರೆ ನಮಗೆ ಇಲ್ಲಿ ಕಾಸ್ಟಲ್ಲಿ ಎಕ್ಸಿಟ್ ಆಗೋಂಥ ಸಿಚುವೇಶನ್ ಬರುತ್ತೆ. 4700 ಬಂದಿತ್ತಲ್ವಾ, ಸೊ ನೋ ಪ್ರಾಬ್ಲಮ್. ಓಕೆ, ಈಗ 1600, 1700 ಈಗ ಇಲ್ಲಿ ಪ್ರಾಫಿಟ್ ನಡೀತಾ ಇದೆ. 1800 ಈ ಥರ ಪ್ರಾಫಿಟ್ ಬರ್ತಾ ಇದೆ. ಬಟ್ ಇಲ್ಲಿ ನನಗೆ ಆರ್ಡರ್ ಎಕ್ಸಿಕ್ಯೂಟ್ ಮಾಡುವಾಗ ಆಲ್ಮೋಸ್ಟ್ ನನಗೆ ಮೇಲ್ಗಡೆ ಸಿಕ್ತು, ಸ್ವಲ್ಪ ಗ್ಲೀಚಲ್ಲಿ ಸಿಕ್ತು ನನಗೆ ಪಾಯಿಂಟ್ಸು. ಈಗ 158 ಇದೆಯಲ್ಲ, 168ಗೆ ಆರ್ಡರ್ ಸಿಕ್ತು ನನಗೆ. ಬಟ್ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ಇಲ್ಲೇನಾದರೂ ಆರ್ಡರ್ ಸಿಕ್ಕಿದ್ರೆ ನಂದು ಆಲ್ರೆಡಿ ಲಿಮಿಟಲ್ಲಿ ಟಾರ್ಗೆಟ್ ಹಿಟ್ ಆಗಿರ್ತಿದ್ದು. ಜಸ್ಟ್ ನಾನು 4 ಪಾಯಿಂಟ್ಸಿಂದ ಮಿಸ್ ಆಗಿದೆ ನಂದು ಆರ್ಡರು. ಬಟ್ ಇಲ್ಲಿ ಕೂಡ 4 ಪಾಯಿಂಟ್ಸು ನಾನು ಕೆಳಗಡೆ ಸಿಕ್ಕಿತ್ತು ಅಂತಂದರೆ ನನಗೆ ಈಸಿಯಾಗಿ ಟಾರ್ಗೆಟ್ ಸಿಗೋವಂಥ ಚಾನ್ಸಸ್ ಇತ್ತು. ಬಟ್ ನೋಡೋಣ ಏನಾಗುತ್ತೆ ಅಂತ. ಓಕೆ, ಈಗ ಆಲ್ಮೋಸ್ಟು 1200 ಪ್ರಾಫಿಟ್ ನಡೀತಾ ಇದೆ. ನೋ ಪ್ರಾಬ್ಲಮ್, ಯಾವುದೇ ಥರ ರಿಸ್ಕ್ ಇಲ್ಲ. ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನನಗೆ ಆಲ್ರೆಡಿ ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ ನಾವು ಕ್ಯಾಪ್ಚರ್ ಮಾಡಿದ್ವಿ ಅಂತಂದರೆ, ಓಕೆ 36 ಪಾಯಿಂಟ್ ಬಂದಿತ್ತು ಫ್ರೆಂಡ್ಸ್. ಈಗ ಓಕೆ, ಆಲ್ಮೋಸ್ಟ್ ಕಾಸ್ಟಲ್ಲಿ ಹಿಟ್ ಆಗುತ್ತೆ. ಯಾಕಂದರೆ ಈ ಲೆವೆಲ್ ಇದೆಯಲ್ಲ, ನಾನು ಆಲ್ರೆಡಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಇದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಲೆವೆಲ್ ಇದು. ಓಕೆ, ತುಂಬ ಕ್ರೂಷಿಯಲ್ ಆಗಿರೋಂಥ ಲೆವೆಲು. ಅದಕ್ಕೋಸ್ಕರ ಅಲ್ಲಿಂದ ಮಾರ್ಕೆಟು ರಿವರ್ಸಲ್ ತೊಗೊಳ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಕೆಳಗಡೆ ಬರ್ತಾ ಇದೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡೋಣ. ಓಕೆ, ಈಗ ಈ ಥರ ಎಮ್ ಪ್ಯಾಟರ್ನ್ಗೂ ಕೂಡ ನೀವು ಟ್ರೈ ಮಾಡ್ಬೋದು. ಓಕೆ, ಈ ಥರ ಎಮ್ ಪ್ಯಾಟರ್ನ್ ಕೂಡ ತೊಗೋಬೋದು. ಇಲ್ಲಿ ಎಂಟ್ರಿ ತೊಗೊಂಡು ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟನ್ನು ರೀಚ್ ಮಾಡ್ಬೋದು. ಈ ಥರ ಪ್ಯಾಟರ್ನ್ಗಳನ್ನು ನೋಡ್ಕೋತಾ ಕೊಡಬೇಕಾಗತ್ತೆ. ಪ್ರೈಸ್ ಆ್ಯಕ್ಷನ್ ನೋಡ್ತಾ ಇರಬೇಕು, ವೇಟ್ ಮಾಡ್ತಾ ಇರಬೇಕು. ಓಕೆ, ಈಗ ಆಲ್ಮೋಸ್ಟು 500 ನಡೀತಾ ಇದೆ ನಮ್ಮ ಪೊಸಿಷನು. 600. ಓಕೆ, ಇಲ್ಲಿಂದ ಬೈಯಿಂಗ್ ಬಂದರೂ ಬರ್ಬೋದು. ಓಕೆ, ಯಾಕಂದರೆ ಇಲ್ಲಿಂದನೇ ಬೈಯಿಂಗ್ ಬಂದಿರೋದಲ್ವಾ. ಈಗ ಫಸ್ಟ್ ಇಲ್ಲಿಂದನೇ ಬೈಯಿಂಗ್ ಬಂದಿರೋದು, ಇಲ್ಲಿಂದ ಮತ್ತೆ ಬೈಯಿಂಗ್ ಬರ್ಬೋದು. ನೋ ಪ್ರಾಬ್ಲಮ್, ವೇಟ್ ಮಾಡೋಣ. ಓಕೆ, ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಗೆಳೆಯರು. ಓಕೆ, ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು ಆಲ್ಮೋಸ್ಟ್ ನಮ್ಮದು ಟ್ರೇಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಯಾವುದೇ ಥರ ಲಾಸ್ ಇಲ್ಲ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಆಲ್ಮೋಸ್ಟ್ ನಾನು ಜಸ್ಟ್ 4 ಪಾಯಿಂಟ್ಸಿಂದ ಮಿಸ್ ಮಾಡ್ಕೊಂಡಿದ್ದೀನಿ. ಟಾರ್ಗೆಟ್ ಹಿಟ್ ಆಗೋದ್ರೆ ಜಸ್ಟ್ ಎಕ್ಸಿಟ್ ಆಗೋದಕ್ಕೆ ರೆಡಿ ಆಗಿದೆ. ಬಟ್ 3 ಪಾಯಿಂಟ್ಸಲ್ಲಿ ನಮ್ಮದು ಎಕ್ಸಿಟ್ ಆಗೋದು ಉಳಿತು. ಓಕೆ, ನೋ ಪ್ರಾಬ್ಲಮ್. ಮತ್ತು ನೆಕ್ಸ್ಟ್ ಅಪಾರ್ಚುನಿಟಿ ಬಂದರೆ ನಾವು ಟ್ರೇಡನ್ನು ಮಾಡೋಣ. ಯಾವುದೇ ಥರ ಇಲ್ಲಿ ರಿಗ್ರೆಟ್ ಫೀಲ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಯಾಕಂದರೆ ಸಮ್ಟೈಮ್ಸ್ ನಾವು ಸ್ಟಾಪ್ ಲಾಸ್ಗೋಸ್ಕರ ಪೂರ್ತಿಯಾಗಿ ವೇಟ್ ಮಾಡ್ತೀವಿ. ಓಕೆ, ಇನ್ನೂ 2 ಪಾಯಿಂಟ್ಸ್ ಇದೆ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋದು, 3 ಪಾಯಿಂಟ್ಸ್ ಇದೆ, 4 ಪಾಯಿಂಟ್ಸ್ ಇದೆ. ಅದಕ್ಕೋಸ್ಕರ ಪೂರ್ತಿ ಹಿಟ್ ಆಗೋವರೆಗೂ ವೇಟ್ ಮಾಡ್ತೀವಿ. ಅಂದಮೇಲೆ ಟಾರ್ಗೆಟ್ ಕೂಡ ಪೂರ್ತಿ ಹಿಟ್ ಆಗೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಸೊ ಆ ಥರ ಸೈಕಾಲಜಿನ ಬಿಲ್ಡ್ ಮಾಡಬೇಕಾಗುತ್ತೆ. ಓಕೆ, ಲೈವ್ ಆಗಿ ನಿಮ್ಮ ಎದುರುಗಡೆನೇ ಬಂದಿತ್ತು ಪ್ರಾಫಿಟು, 4700 ಪ್ರಾಫಿಟ್ಟು. ನಾನು ಎಕ್ಸಿಟ್ ಆಗಿದ್ದೀನಿ ಇವಾಗ 120 ರೂಪೀಸ್ ಲಾಸಲ್ಲಿ ಎಕ್ಸಿಟ್ ಆಗಿದೆ. ಸೊ ಚಾರ್ಜಸ್ ಆ್ಯಂಡ್ ಬ್ರೋಕರೇಜ್ ಸೇರಿ 200 ರೂಪೀಸ್ ನನಗೆ ಲಾಸೇ ಇರುತ್ತೆ. 4700 ಬಂದಿತ್ತು ಪ್ರಾಫಿಟ್. ಓಕೆ, ನೀವು ಲೈವಲ್ಲಿ ನೋಡಿದರೆ. ಸೊ ನಾನು ಕಾಸ್ಟ್ಗೆ ಟ್ರಯಲ್ ಮಾಡಿದೆ 1:1.5 ನಂದು ಟಾರ್ಗೆಟ್ ಬಂದಿತ್ತು.
ಆಲ್ಮೋಸ್ಟ್ ಈಗ ಕಾಸ್ಟಲ್ಲಿ ಎಕ್ಸಿಟ್ ಆಗಿದ್ದೀವಿ, ನೋ ಪ್ರಾಬ್ಲಮ್. ಮತ್ತು ನೆಕ್ಸ್ಟ್ ಅಪಾರ್ಚುನಿಟಿ ಬರುತ್ತೆ, ಟ್ರೇಡನ್ನು ಮಾಡೋಣ. ಮತ್ತು ಯಾವುದು ಎಲ್ಲಿ ಸ್ಟಾಕ್ ಮಾರ್ಕೆಟು ಇಲ್ಲೇ ಇರುತ್ತೆ, ನಾವು ಇಲ್ಲೇ ಇರ್ತೀವಿ. ಓಕೆ, ಇವತ್ತು 4700 ಪ್ರಾಫಿಟನ್ನು ಬುಕ್ ಮಾಡೋದಕ್ಕೆ ಹೋಗಿ ನಾನು ನಾಳೆ 5200 ಪ್ರಾಫಿಟನ್ನು ಕೂಡ ಮಿಸ್ ಮಾಡ್ಕೋತೀನಿ. ಓಕೆ, ಈಗ 3000 ಮತ್ತು ಬುಕ್ ಮಾಡಿಬಿಡ್ತೀವಿ. ಸೊ 4700 ಬರುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ? 3000ಗೆ ನೀನು ಬುಕ್ ಮಾಡಿ ಹೊರಗಡೆ ಹೋದಿ ಅಂತ ಅನ್ಕೋ, 2000ಗೆ ಬುಕ್ ಮಾಡಿ ನೀನು ಹೊರಗಡೆ ಹೋದಿ ಮಾರ್ಕೆಟಿಂದ ಅನ್ಕೋ, ಆವಾಗ 4700 ಎಲ್ಲಿ ಬರುತ್ತೆ? ಓಕೆ, ಅದಕ್ಕೋಸ್ಕರ ಈಗ 5200ವರೆಗೂ ನಾನು ಟಾರ್ಗೆಟನ್ನು ಸೆಟ್ ಮಾಡಿಟ್ಟಿದ್ದೆ, ಬಟ್ ಟಾರ್ಗೆಟ್ ಹಿಟ್ ಆಗಲಿಲ್ಲ, ರಿವರ್ಸಲ್ ಆಗಿ ಕಾಸ್ಟಲ್ಲಿ ಹಿಟ್ ಆಗಿದೆ. ನನಗೆ ಯಾವುದೇ ಥರ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಲಾಸ್ ಇಲ್ಲ. ಓಕೆ, ಜಸ್ಟು ಬ್ರೋಕರೇಜ್ ಆ್ಯಂಡ್ ಅದು ಗ್ಲೀಚಲ್ಲಿ ಆಗಿರೋದು 120 ರೂಪೀಸ್ ಹಿಡಿದು ನನಗೆ 200 ರೂಪೀಸ್ ಲಾಸ್ ಇದೆ. 4700 ತೊಗೊಂಡು ಹೋಗಿದ್ರು ಕೂಡ ಮತ್ತೆ ನಾನು ನಾಳೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲೇಬೇಕಲ್ವ? ನಾಳೆ ಮತ್ತೆ ನಾನು ಟ್ರೇಡನ್ನು ತೊಗೊಳ್ಳೇಬೇಕು, ನಾಳೆ ಮತ್ತೆ ನಾನು ಟ್ರೇಡಿಂಗ್ ಮಾಡಲೇಬೇಕು, ನಾಳೆ ಮತ್ತೆ ನಾನು 2600 2500 ರಿಸ್ಕನ್ನು ತೊಗೊಳ್ಳೇಬೇಕು. ಸೊ ಅದಕ್ಕೋಸ್ಕರ ಈಗ 2000ರಲ್ಲಿ ನೀವು ಪ್ರಾಫಿಟನ್ನು ಬುಕ್ ಮಾಡಿದ್ದೀರಾ, 3000ರಲ್ಲಿ ಪ್ರಾಫಿಟನ್ನು ಬುಕ್ ಮಾಡಿರ್ತೀರಲ್ವಾ? ಸೊ ನಾಳೆ ನೀವೇನು ಮಾಡ್ತೀರಾ? ಮತ್ತೆ ಟ್ರೇಡನ್ನು ಮಾಡಬೇಕಲ್ವಾ? ರಿಸ್ಕನ್ನು ತೊಗೊಳ್ಳೇಬೇಕಲ್ವಾ? 2600 ರಿಸ್ಕನ್ನು ತೊಗೊಳ್ಳೇಬೇಕು. ಈಗ 2000 ರೂಪೀಸ್ ಪ್ರಾಫಿಟನ್ನು ನೀವು ಬುಕ್ ಮಾಡ್ಕೊಂಡು ಹೋಗ್ತೀರಾ, ನಾಳೆ 2600 ರಿಸ್ಕನ್ನು ತೊಗೋತೀರಾ, ಆವಾಗ 600 ರಿಸ್ಕ್ ಎಕ್ಸ್ಟ್ರಾ ಆಯಿತು. ಸಪೋಸ್ ಅದು ಸ್ಟಾಪ್ ಲಾಸ್ ಹಿಟ್ ಆಯಿತು, ನಾಡಿದ್ದು ಸ್ಟಾಪ್ ಲಾಸ್ ಬಂತು. ಸ್ಟಾಪ್ ಲಾಸನ್ನು ಪೂರ್ತಿ ಕೊಡೋದು, ಟಾರ್ಗೆಟನ್ನು ಅರ್ಧಂಬರ್ಧ ಬುಕ್ ಮಾಡೋದು ಅಂತಂದರೆ ಸೊ ಅಕಾರ್ಡಿಂಗ್ ಟು ರೂಲ್ಸು ಇದು ಅಗೇನೆಸ್ಟ್ ಆಗುತ್ತಲ್ವ? ಅದಕ್ಕೋಸ್ಕರ ಏನು ಮಾಡಿ, ರಿಸ್ಕ್ ರಿವಾರ್ಡನ್ನು ಪ್ರಾಪರಾಗಿ ಫಾಲೋ ಮಾಡಿ. ಓಕೆ, ಪ್ರಾಫಿಟ್ಟು ನೀವು ನಾಳೆ ಮಾಡ್ತೀರಾ, ನಾಡದು ಮಾಡ್ತೀರಾ. ಓಕೆ, ಪ್ರಾಫಿಟ್ ಅಂತರೂ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡಬೇಕು ಅಂತಲೇ ಬಂದಿದ್ದೀರಾ ಅಂದಮೇಲೆ ಪ್ರಾಫಿಟ್ ಮಾಡ್ತೀರಾ, ಪರವಾಗಿಲ್ಲ. ಬಟ್ ಏನು ಮಾಡಿ ಅಂತಂದರೆ ರಿಸ್ಕ್ ರಿವಾರ್ಡನ್ನು ಫಾಲೋ ಮಾಡಿ. 1:2 ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ 1:1.5 ಇಟ್ಕೊಳ್ಳಿ ನೀವು, ಅಥವಾ ಇಂಟರ್ಮೀಡಿಯೇಟು ಅಥವಾ ಮಾಸ್ಟರ್ ಸ್ಟೇಜಲ್ಲಿದ್ದಿರಿ ಅಂತಂದರೆ ನೀವು ಆಲ್ಮೋಸ್ಟ್ 1:2 1:3 1:4. ಈಗ ಸಪೋಸ್ ನಾನು 1:3ವರೆಗೂ ವೇಟ್ ಮಾಡ್ತಾಯಿದ್ದೆ ಅಂತ ಅಂದ್ಕೊಳ್ಳಿ. ಓಕೆ, 1:3ವರೆಗೂ ನಂದು ರಿಸ್ಕ್ ರಿವಾರ್ಡು 1:3 ಇತ್ತು. ಓಕೆ, ಈಗ 2:30ವರೆಗೂ ನಾನು ವೇಟ್ ಮಾಡ್ತಾಯಿದ್ದೆ. ಓಕೆ, ಇದ್ದಾರೆ 1:3 1:4ವರೆಗೂ ವೇಟ್ ಮಾಡ್ತಾರೆ. ಓಕೆ, ಇಲ್ಲಿಗೆ ಬಂತು ಪ್ರೈಸು, ಇವಾಗ ಬುಕ್ ಮಾಡಿಬಿಟ್ಟೆ ಅಂತ ಅಂದ್ಕೊಳ್ಳಿ. 4000 ರೂಪೀಸ್ ನಾನು ಬುಕ್ ಮಾಡಿ ಎಕ್ಸಿಟ್ ಆದೆ. ಬಟ್ ಈ ಟಾರ್ಗೆಟನ್ನು ರೀಚ್ ಮಾಡೋದು ಯಾವಾಗ? 3000 ಟಾರ್ಗೆಟ್ ಅಂದರೆ 1:3 ಟಾರ್ಗೆಟನ್ನು ರೀಚ್ ಮಾಡೋದು ಯಾವಾಗ? ಓಕೆ, 1:1ಗೆ ಎಕ್ಸಿಟ್ ಆದೆ ಅಂತ ಅಂದ್ಕೊಳ್ಳಿ. ನಾಳೆ ಮತ್ತೆ 1:1 ಅಂತಂದರೆ ನಾಳೆ 2 ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತಂದರೆ ನೀವು ಟಾರ್ಗೆಟನ್ನು ಬುಕ್ ಮಾಡಿದ್ರು 1, ಸ್ಟಾಪ್ ಲಾಸ್ ಹಿಟ್ ಆಗಿರೋದು 2. ಸೊ ಅಲ್ಲಿ ನೀವು ಲಾಸಲ್ಲಿ ಮಾಡ್ತೀರಾ ಅಥವಾ ಪ್ರಾಫಿಟ್ ಮಾಡ್ತೀರಾ? ಲಾಸೇ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ, ರಿಸ್ಕ್ ರಿವಾರ್ಡ್ ಈಸ್ ತುಂಬಾ ಇಂಪಾರ್ಟೆಂಟ್. ಅದು ರಿಸ್ಕ್ ರಿವಾರ್ಡ್ಗೆ ಬಗ್ಗೆ ನೀವು ತುಂಬಾ ಗಮನ ಕೊಡಬೇಕಾಗುತ್ತೆ. ರಿಸ್ಕ್ ರಿವಾರ್ಡ್ಗೆ ನೀವು ಕೆಲಸ ಮಾಡಿ. ಓಕೆ, ಸೈಕಾಲಜಿ ರಿಗ್ರೇಟ್ ಆಗೋ ಅವಶ್ಯಕತೆ ಇಲ್ಲ, ಮತ್ತೆ ಮಾರ್ಕೆಟ್ ನೆಕ್ಸ್ಟ್ ಅಪಾರ್ಚುನಿಟಿ ಕೊಡುತ್ತೆ ನಮಗೆ. ಓಕೆ, ಅದಕ್ಕೋಸ್ಕರ ನಾವು ಸೆಟಪ್ಗೋಸ್ಕರ ವೇಟ್ ಮಾಡೋಣ, ಪ್ರಾಪರಾಗಿ ಬರುತ್ತೆ, ಟ್ರೇಡನ್ನು ತೊಗೊಳ್ಳೋಣ. ಓಕೆ, ಇಲ್ಲಿ ನೋಡ್ಬೋದು ಈಗ 5MA Pro Max ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಗಿದೆ ನಂದು. ಓಕೆ, ಇಲ್ಲೇ ಎಂಟ್ರಿ ತೊಗೊಂಡು ಇಲ್ಲಿವರೆಗೂ ಸ್ಟಾಪ್ ಲಾಸ್ ಹಾಕಿ ಟಾರ್ಗೆಟನ್ನು ರೀಚ್ ಮಾಡ್ಬೋದು. ಓಕೆ, 5MA Pro Max ಸ್ಟ್ರಾಟಜಿ ಸೆಲ್ ಸೈಡ್ಗೆ ನಾನು ಮಾರ್ನಿಂಗು ಕಾಲ್ ಸೈಡ್ಗೆ ತೊಗೊಂಡಿದ್ದೆ, ಬಟ್ ಈಗ ಸೆಲ್ ಸೈಡ್ಗೆ 5MA Pro Max ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಗಿದೆ. ಓಕೆ, ಅದನ್ನು ನಿಮ್ಮ ಮುಂದೆ ಆರ್ಡರ್ ಎಕ್ಸಿಕ್ಯೂಟ್ ಮಾಡೇ ಬಿಡ್ತೀನಿ. ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ನೋ ಪ್ರಾಬ್ಲಮ್ಮು. ಓಕೆ, ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟಾಪ್ ಲಾಸ್ ಎಷ್ಟು ಬರ್ತಾ ಇದೆ ನೋಡೋಣ. ಸ್ವಲ್ಪ ಮುಂಚೆ ಮಾಡಬೇಕಾಗಿತ್ತು. ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ವೇಟ್ ಮಾಡೋಣ. ಓಕೆ, 20 ಪಾಯಿಂಟ್ಸು ಸ್ಟಾಪು, 40 ಪಾಯಿಂಟ್ಸು ಟಾರ್ಗೆಟು. ಟ್ರೇಡ್ ಮಿಸ್ ಆದರೆ ಪರವಾಗಿಲ್ಲ. ಸೊ ಫೋಮೋನಲ್ಲಿ ಎಂಟ್ರಿ ತೊಗೊಳಂಗಿಲ್ಲ, ಮಿಸ್ ಆಗಲಿ ಅದು ಪರವಾಗಿಲ್ಲ. ಈಗ ನಾನು ಇಲ್ಲಿ ಎಂಟ್ರಿ ತೊಗೋಬೇಕು ಅಂತ ನಾನು ಪ್ಲ್ಯಾನಿಂಗಲ್ಲಿದ್ದೀನಿ. ಓಕೆ, ಈಗ ಇಲ್ಲಿ ಎಂಟ್ರಿ ತೊಗೊಂಡ್ಬಿಟ್ಟು ಇಲ್ಲಿವರೆಗೂ ಸ್ಟಾಪ್ ಲಾಸ್ ಹಾಕಿದೆ, ಎಷ್ಟು ಪಾಯಿಂಟ್ ಕೊಡಬೇಕು ಸ್ಟಾಪ್ ಲಾಸನ್ನು? ಓಕೆ, ಈಗ ನೋಡಿ ಮೆಜರ್ ಮಾಡಿಕೊಡ್ತೀನಿ. 40 ಪಾಯಿಂಟ್ಸ್, 5200 2 ಲಾಟಿಂದ. ನೋ, ನಾನು ಅಷ್ಟು ಅಪೋರ್ಟ್ ಮಾಡಲ್ಲ. ನನಗೆ ಸ್ಟಾಪ್ ಲಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರೋದು ಸ್ಟಾಪ್ ಲಾಸು ಹಿಟ್ ಆದರೆ ಆಗಲಿ ಅಂತ 2600. ಓಕೆ, ಈಗ ಟಾರ್ಗೆಟು ಕೊಡ್ಬೋದು, ಸಮ್ ಟೈಮ್ಸ್ ಕೊಡುತ್ತೆ, ಬಟ್ ಎವ್ರಿ ಟೈಮ್ ಕೊಡೋಲ್ಲ. ಒಂದು ಸರಿ ಮಾರ್ಕೆಟಲ್ಲಿ ಯಾವುದೇ ಥರ ಒಂದು ವ್ಯಾಲಿಟಿಲಿಟಿ ಇರುತ್ತೆ, ಇಮಿಡಿಯೇಟಾಗಿ ಇಲ್ಲಿಂದನೇ ಫಾಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಸಮ್ ಟೈಮ್ಸ್ ಒಂದು ಸರಿ ನೀವು ಟಾರ್ಗೆಟನ್ನ ರೀಚ್ ಮಾಡಿ ಇಲ್ಲಿ ಎಂಟ್ರಿ ತೊಗೊಂಡು ಮತ್ತೆ ನೀವು 40 ಪಾಯಿಂಟ್ಸ್ ಟಾರ್ಗೆಟನ್ನು ರೀಚ್ ಮಾಡ್ಬೋದು, ಅಥವಾ 80 ಪಾಯಿಂಟ್ ಟಾರ್ಗೆಟನ್ನು ರೀಚ್ ಮಾಡ್ಬೋದು. ಬಟ್ ಎವ್ರಿ ಟೈಮ್ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ವೇಟ್ ಮಾಡಬೇಕು. ನಾನೇನು ಪ್ರಾಪರ್ ಆಗಿದೆ ಫೋಮೋನಲ್ಲಿ ಎಂಟ್ರಿ ತೊಗೊಳ್ಳೋಣ, ನಾನು ಪ್ರಾಪರಾಗಿ ಬರಲಿ ನನಗೆ ಕ್ಯಾಂಡಲು. ಓಕೆ, ಇದನ್ನು ತೆಗೆದುಬಿಡ್ತೀನಿ. ಶಾರ್ಟ್ ಪೊಸಿಷನ್ 40 ಪಾಯಿಂಟ್ಸ್ ಟಾರ್ಗೆಟ್, ಸ್ಟಾಪ್ ಲಾಸ್. ಓಕೆ, ಬರಲಿ, ಅಲ್ಲಿವರೆಗೂ ಬರಲಿ, ವಾಪಸ್ಸು ರಿಟ್ರೇಸಿಗೆ ಬರಲಿ. ವೇಟ್ ಮಾಡ್ತೀನಿ ನಾನು, ಬಂದಾಗ ಮಾತ್ರ ಎಂಟ್ರಿ ತೊಗೋತೀನಿ. ಇಲ್ಲ ಅಂತಂದರೆ ಸೊ ಆರಾಮಾಗಿ ಕೂಡೋಣ. ಕೆಲಸ ಏನಿದೆ ನಮಗೆ? ಸೊ ಇದನ್ನೇ ಅನಲೈಸಿಸ್ ಮಾಡಬೇಕಲ್ಲ, ಮಾರ್ಕೆಟ್ ಯಾವ ಥರ ಮೂವ್ಮೆಂಟ್ ಆಗ್ತಿದೆ ಅದನ್ನೇ ಮಾಡೋಣ. ಈಗ ಇಲ್ಲಿ ಈ ಥರ ಕ್ಲಿಕ್ ಮಾಡಿದರೆ ನಿಮಗೆ ಲಾಟ್ ಇನ್ಕ್ರೀಸ್. ಓಕೆ, ಇಲ್ಲಿ ಟೇಕ್ ಪ್ರಾಫಿಟು. ಓಕೆ, ಮತ್ತು ಇಲ್ಲಿ 2600 ಅಂತ ಹಾಕ್ತೀನಿ ನಾನು, 2600 ಆ್ಯಂಡ್ ಇಲ್ಲಿ 5200.
ಇದು ನನ್ನ ರಿಸ್ಕ್ ರಿವಾರ್ಡ್ ರೇಷೋ. ಲಾಸ್ ಆದರೆ 2600 ಲಾಸ್ ಆಗಲಿ, ಪ್ರಾಫಿಟ್ ಬಂದರೆ ನನಗೆ 5200 ಪ್ರಾಫಿಟ್ ಬರಲಿ ಅಂತ ಇರ್ತೀನಿ. ಸೊ ಈ ಥರ ಸೂಪರ್ ಬೀಟಾ ಇಲ್ಲಿ INR ಅಲ್ಲಿ ಈ ಥರ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕಾದಾಗ ಇಲ್ಲಿ ಕ್ಲಿಕ್ ಮಾಡಿಬಿಡಿ, ಆಟೋಮೆಟಿಕ್ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೇಮ್ ನಾನು ಕಾಲ್ ಸೈಡ್ಗೆ ಟ್ರೇಡ್ ತೊಗೊಳ್ಳುವಾಗ ಕೂಡ ಅದನ್ನೇ ಮಾಡಿದ್ದೆ. ಇಲ್ಲಿ ನೋಡ್ಬೋದು ಈಗ 120 ಲಾಸಲ್ಲಿ ನಡೀತಾ ಇದೆ. ಓಕೆ, ಲೈವಲ್ಲಿದೆ ಗೆಳೆಯರೆ, ಆರಾಮಾಗಿ ನೀವು ಆ ಟ್ರೇಡಿಂಗನ್ನು ಕಲೀರಿ ಅಂತಲೇ ನಾನು ಹೇಳ್ತಾ ಇರೋದು. ಬಟ್ ಫೊಮೋನಲ್ಲಿ ಎಂಟ್ರಿ ತೊಗೊಳ್ಳೋ ಆಗಿಲ್ಲ. ಇಲ್ಲಿ ನೀವು ಎಂಟ್ರಿ ತೊಗೊಂಡು ಇಲ್ಲಿವರೆಗೂ ಸ್ಟಾಪ್ ಲಾಸ್ ಇಲ್ಲಿವರೆಗೂ ಬರಲಿ, ದಿಸ್ ಏರಿಯಾವರೆಗೂ ಬರಲಿಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ಅಪಾರ್ಚುನಿಟಿ ಇರುತ್ತಲ್ಲ. ಇವತ್ತು ಅಪಾರ್ಚುನಿಟಿನೇ ಬರಲಿಲ್ಲ ಯಾವುದು ಅಂತಂದರೆ ಮತ್ತೆ ನಾಳೆ ಇರುತ್ತಲ್ಲ, ನಾಳೆನೂ ಬರಲಿಲ್ಲ ಅಂತಂದರೆ ನಾಡ್ದಿರುತ್ತಲ್ಲ. ಸೊ ಈ ಥರ ಮೆಂಟಾಲಿಟಿನ ಬೆಳೆಸ್ಕೋಬೇಕಾಗತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡುವಾಗ. ಸೊ ಅದಕ್ಕೋಸ್ಕರ ನೋಡಿ ಈಗ ಫಾಲ್ ಆಗ್ತಾಯಿದೆ. ಓಕೆ, ಆಗಲಿ ಪರವಾಗಿಲ್ಲ. ಇವ್ರು ಯಾರೇ ಬೈ ಮಾಡಿದ್ದಾರೆ, ಅವ್ರು ಯಾರೋ ಪ್ರಾಫಿಟ್ ತೊಗೋತಾ ಇದ್ದಾರೆ, ಯಾರೋ ಸೆಲ್ ಮಾಡಿದ್ದಾರೆ, ನಮ್ಗೆ ಯಾಕದು? ನಮ್ಮ ರೇಂಜಲ್ಲಿ ಬರಬೇಕು ಮಾರ್ಕೆಟ್. ಓಕೆ, ನಮ್ಮ ರೇಂಜಲ್ಲಿ ಬಂದರೆ ಮಾತ್ರ ನಾನು ಎಂಟ್ರಿ ತೊಗೋತೀನಿ, ಇಲ್ಲ ಅಂತಂದರೆ ನೋ. ಇಲ್ಲಿ ಬಂತು ನಮ್ಮ ರೇಂಜಲ್ಲಿ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲು ಕಾಲಲ್ಲಿ ನಾನು ಬೈ ಮಾಡುವಾಗ ಎಂಟ್ರಿ ತೊಗೊಳ್ಳೋಷ್ಟರಲ್ಲೇ 3-4 ಪಾಯಿಂಟ್ ಮೇಲ್ಗಡೆ ಜಿಗಿದ್ಬಿಡ್ತು. ಅದಕ್ಕೋಸ್ಕರ ನನ್ನ ಟಾರ್ಗೆಟ್ ಕೂಡ ಹಿಟ್ ಆಗಲಿಲ್ಲ, ಅಲ್ಲಿ ಲಿಮಿಟಲ್ಲಿ ಸೆಟ್ ಮಾಡಿಟ್ಟಿದ್ದೆ. ಓಕೆ, ನೋ ಪ್ರಾಬ್ಲಮ್ಮ. ಮತ್ತು ನಾಳೆ ಟ್ರೇಡ್ ಮಾಡ್ತೀವಿ, ನಾಡಿದ್ದು ಟ್ರೇಡ್ ಮಾಡ್ತೀವಿ. ಸೊ ಬರುತ್ತೆ, ಓಕೆ, ಅಪಾರ್ಚುನಿಟೀಸ್ ಬರುತ್ತೆ, ಟ್ರೇಡ್ ಮಾಡೋಣ, ನೋ ಪ್ರಾಬ್ಲಮ್ಮು. ಬಟ್ ಪೇಷನ್ಸ್ ಈಸ್ ದ ಕೀ. ಓಕೆ, ಈಗ ನೋಡ್ಬೋದು ನೀವು ಇಲ್ಲಿ ಏನಾದರೂ ಎಂಟ್ರಿ ತೊಗೊಂಡಿದ್ರೆ ನಿಮಗೀಗ 10 ಪಾಯಿಂಟ್ಸ್ 1300 1400 ಇಯರ್ ಲಾಟಿಂದ ಪ್ರಾಫಿಟನ್ನು ತೋರಿಸ್ತಾಯಿತ್ತು. ಬಟ್ 1400ಇಂದ ಇಲ್ಲಿ ಕೆಳಗಡೆ ರಿಸ್ಕ್ ಎಷ್ಟಿದೆ? ಈ ಸೆಟಪ್ ಏನು ಹೇಳುತ್ತೆ, ಕ್ಯಾಂಡಲ್ ಟಾಪರ್ಗೂ ಸ್ಟಾಪ್ ಲಾಸನ್ನು ಕೊಡಿ ಅಂತ ಹೇಳುತ್ತೆ. 40 ಪಾಯಿಂಟ್ ಸ್ಟಾಪ್ ಲಾಸನ್ನು ಕೊಡಬೇಕಾಗ್ತಿತ್ತು ನಾನು. ನೋ ಪ್ರಾಬ್ಲಮ್, ನಾನು ವರ್ಕ್ ಮಾಡಿದ್ದೀನಿ ಈ ಸೆಟಪ್ ಮೇಲೆ. 5 MA ಫ್ರಮ್ ಎಕ್ಸೈಡ್ಸಿ ಮಾರ್ಕೆಟ್ ಈ ಥರ ಮೊಮೆಂಟಮ್ ಬರಬೇಕು, ಮೇಲ್ಗಡೆ ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಈ EMIಗೆ ಟಚ್ ಆಗಿರ್ಬಾರ್ದು. ಸೊ EMIನಲ್ಲಿ ಕ್ರಾಸ್ ಆಗಬೇಕು, ಅಂದರೆ ಈ ಕ್ಯಾಂಡಲಲ್ಲಿ ಹೆಲ್ದಿ ಬೇರಿಸ್ ಕ್ಯಾಂಡಲಲ್ಲಿ ಕ್ರಾಸ್ ಆಗಬೇಕು. ಸೊ ರಿಟ್ರೇಸಿಗೆ ಬರಬೇಕು, ನಾವು ಎಂಟ್ರಿ ತೊಗೋಬೇಕು, ಟಾರ್ಗೆಟ್ ಹಿಟ್ ಆಗಬೇಕು. ಸೇಮ್ ಕ್ಯಾಂಡಲ್ಗೆ ಸ್ಟಾಪ್ ಲಾಸ್ ಹಾಕಿದ್ರೆ ನಡೆಯುತ್ತೆ. ಬಟ್ ಈಗ 40 ಪಾಯಿಂಟ್ಸ್ ನಮಗೆ ಅಫೋರ್ಡೆಬಲ್ ಇದೆ. 40 ಪಾಯಿಂಟ್ಸ್ ಅಂದರೆ 20 ಪಾಯಿಂಟ್ಸ್ ಇಲ್ಲಿ ಪ್ರೀಮಿಯಮಲ್ಲಿ ನಮಗೆ ಸ್ಟಾಪ್ ಲಾಸ್ ಅಫೋರ್ಡೆಬಲ್ ಇದೆ. ಅದಕ್ಕೋಸ್ಕರ ನಾನು ಪೂರ್ತಿ ಟಾಪಿಗೆ ಸ್ಟಾಪ್ ಲಾಸನ್ನು ಹಾಕೊತೀನಿ. ಓಕೆ, ಈಗ ನೋಡ್ಬೋದು ಆಲ್ಮೋಸ್ಟು ಇಲ್ಲಿ ನಾವು ಎಂಟ್ರಿ ತೊಗೊಂಡಿದ್ರು, ಈಗ ಆಲ್ಮೋಸ್ಟು ಗೇನ್ ಮಾಡ್ಬೋದಿತ್ತು. ಸಮ್ಟೈಮ್ಸ್ ಈ ಥರ ಮಾರ್ಕೆಟಲ್ಲಿ ಆಗ್ತಾ ಇರುತ್ತೆ. 16 ಪಾಯಿಂಟ್ ಬರ್ತಾಯಿತ್ತು. 16 ಅಂತಂದರೆ 16 × 130 2000 ರೂಪೀಸ್ ಈಗ ನೀವು ಪ್ರಾಫಿಟ್ ತೋರಿಸ್ತಾ ಇತ್ತು. ಬಟ್ ಇಲ್ಲಿಂದ ರಿವರ್ಸಲ್ ಆಗಲ್ಲ ಅಂತ ಏನು ಗ್ಯಾರಂಟಿ? 40 ಪಾಯಿಂಟ್ಸ್ ಬೇಕಲ್ಲ ನಮಗೆ. ಅದಕ್ಕೋಸ್ಕರ ಸೊ ಫೋನಲ್ಲಿ ಎಂಟ್ರಿ ತೊಗೊಳ್ಳೋದನ್ನು ಬಿಡಿ, ಪ್ರಾಪರ್ ಟ್ರೇಡಿಗೋಸ್ಕರ ವೇಟ್ ಮಾಡಿ, ಪ್ರಾಪರ್ ಸೆಟಪ್ಗೋಸ್ಕರ ವೇಟ್ ಮಾಡಿ. ಮಾರ್ಕೆಟಲ್ಲಿ ಸೆಟಪ್ ಬರ್ತಾನೆ ಇರುತ್ತೆ, ಮಾರ್ಕೆಟು ಪ್ರೈಸ್ ಆಕ್ಷನ್ ಮೇಲೇ ಕೆಲಸ ಮಾಡುತ್ತೆ. ಓಕೆ, ಅದಕ್ಕೋಸ್ಕರ ನೋಡಿ ಈಗ ಮತ್ತೆ ಪ್ರಾಫಿಟ್ ಕಡಿಮೆ ಆಗ್ತಾಯಿತ್ತು. ನೀವಾಗ ಏನು ಮಾಡ್ತಾಯಿದ್ರಿ? ರಿಗ್ರೆಟ್ ಫೀಲ್ ಆಗುತ್ತೆ ನಿಮಗೆ, ಪ್ರಾಫಿಟ್ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ. ನೋಡಿ ಈಗ ಮತ್ತೆ ರಿವರ್ಸಲ್ ಆಗಿ ಕೆಳಗಡೆ ಬರ್ತಾಯಿದೆ. ಈಗ ನನ್ನ ಎಂಟ್ರಿಗೆ ಬಂದರೆ ನಾನು ಎಂಟ್ರಿ ತೊಗೋತೀನಿ, ಅಲ್ಲಿ ನನಗೆ ಬರಲಿ ಅಲ್ಲಿವರೆಗೂ. ಬಟ್ ಕ್ಯಾಂಡಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಥರ ಪಿನ್ ಬಾರ್ ಕ್ಯಾಂಡಲ್ ಕ್ಲೋಸ್ ಆಗಿ ಈ ಥರ ಸ್ಟ್ರಾಂಗ್ ಬೈಯಿಂಗ್ ಬಂದು ಈ ಥರ ಕ್ಲೋಸ್ ಆಯಿತು ಅಂತಂದರೆ ಸೊ ಎಂಟ್ರಿ ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ, ಒಂದು ಕ್ಯಾಂಡಲ್ಲು ಪೂರ್ತಿ ಪ್ಯಾಟರ್ನನ್ನೇ ಉಲ್ಟಾ ಪಲ್ಟಾ ಮಾಡೋಂಥ ಚಾನ್ಸಸ್ ಇದೆ. ಓಕೆ, ಇಲ್ಲಿ ಏನಾದರೂ ನೋಡಿ ಈಗ ಈ ಪ್ರಾಪರ್ ಇದ್ರ ಮೇಲೆಗೆ ಈ ರೆಡ್ ಕ್ಯಾಂಡಲ್ ಇಲ್ಲಿ ಏನಾದರೂ ಗ್ರೀನ್ ಕ್ಯಾಂಡಲ್ ಈ ಥರ ಕ್ಲೋಸ್ ಆಗಿತ್ತು ಅಂತಂದರೆ ಮಾರ್ಕೆಟನ್ನು ಹಿಡಿಯೋರೇ ಯಾರು ಇದ್ದಿರಲಿಲ್ಲ, ಬುಲ್ಲಿಶಾಗಿ ಹೋಗ್ತಾ ಇರ್ತಿತ್ತು. ಯಾಕಂದರೆ ಎಲ್ಲರೂ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ ಇಲ್ಲಿಂದ. ಸೊ ಬ್ರೇಕ್ ಆಗಿದೆ, ದಿಸ್ ಪರ್ಟಿಕ್ಯುಲರ್ ಜೂನನ್ನು ಬ್ರೇಕ್ ಮಾಡಿದೆ ಅಂತ ಎಲ್ಲರೂ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು? ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಈ ಒಂದು ಕ್ಯಾಂಡಲ್ ಇದೆಯಲ್ಲ, ಸೊ ಈ ಒಂದು ಕ್ಯಾಂಡಲು ಮಾರ್ಕೆಟ್ ದಿಕ್ಕನೇ ಬದಲಿಸಿ ಕೆಳಗಡೆ ತೊಗೊಂಡು ಬಂದಿದೆ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಬೈಯಿಂಗ್ ಬಂತು. ನಾವು ಇಲ್ಲಿ ಎಂಟ್ರಿ ತೊಗೊಂಡಿದ್ವಿ, ಇಲ್ಲಿ ಟಾರ್ಗೆಟ್ ಇತ್ತು. ಬಟ್ ನಾನು ಹೇಳ್ತಾ ಇದ್ದೆ ಈ ಜೂನಿಗೆ ಬಂದರೆ ನಾನು ಪ್ರಾಫಿಟನ್ನು ಬುಕ್ ಮಾಡ್ತೀನಿ ಅಂತ. ಸೊ ನಾನು ವೇಟ್ ಮಾಡಿದೆ. ಓಕೆ, ನಾನು ಲಿಮಿಟಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ವೇಟ್ ಮಾಡಿದೆ. ಬಟ್ ಆಗಲಿಲ್ಲ, ರಿವರ್ಸಲ್ ಆಯಿತು. ನಾವು ಕಾಸ್ಟಲ್ಲಿ ಟ್ರಯಲ್ ಮಾಡ್ತಾಯಿದ್ವಿ, ಕಾಸ್ಟ್ ಟು ಕಾಸ್ಟ್ಗೆ ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ ನೋಡಿ. ಮತ್ತು ಈಗ ಇಲ್ಲಿ ನೋಡಿ ಆಲ್ಮೋಸ್ಟು ಇಲ್ಲಿ ಎಂಟ್ರಿ ತೊಗೊಂಡಿದ್ರಿ ಅಂತಂದರೆ ಏನಾಗ್ತಾಯಿತ್ತು ಪರಿಸ್ಥಿತಿ? ನಮ್ಮದೀಗ ಕೆಳಗಡೆ ಬರ್ತಾಯಿತ್ತು, ಲಾಸಲ್ಲಿ ಎಕ್ಸಿಟ್ ಆಗುವಂಥ ಸಿಚುವೇಶನ್ ಬರ್ತಾಯಿತ್ತು. ಓಕೆ, ನೋಡಿ ಮತ್ತು ನಮ್ಮ ರೇಂಜಲ್ಲಿ ಬರಲಿ, ಪ್ರೀಮಿಯಮ್ ನಮ್ಮ ರೇಂಜಲ್ಲಿ ಬರಲಿ. 20 ಪಾಯಿಂಟ್ಸ್ ಸ್ಟಾಪ್ ಲಾಸು, 40 ಪಾಯಿಂಟ್ಸ್ ಟಾರ್ಗೆಟು, ಈ ಥರ ರಿಸ್ಕ್ ರಿವಾರ್ಡನ್ನು ತೊಗೊಂಡು ಹೋಗೋಣ. ಈಗ ಮತ್ತೆ ನೋಡಿ ಬ್ಯಾಂಕ್ ನಿಫ್ಟಿಲಿ ಮೇಲ್ಗಡೆ ಬ್ರೇಕ್ ಆಗೋದಕ್ಕೆ ರೆಡಿಯಾಗಿ ಕುಂತಿದೆ. ಓಕೆ, ನೋ ಪ್ರಾಬ್ಲಮ್, ಏನಾದರೂ ಮಾಡ್ಕೊಳ್ಳಿ ಅದು ಮಾರ್ಕೆಟು. ನಾವು ನಮ್ಮ ಸೆಟಪ್ ಬರೋವರೆಗೂ ವೇಟ್ ಮಾಡಬೇಕು. ಸೆಟಪ್ ಬಂದಾಗ ಮಾತ್ರ ಟ್ರೇಡ್ ತಗೊಳ್ಬೇಕು ಅಷ್ಟೇ.
ಓಕೆ, ಇಲ್ಲಿ ಬ್ಯಾಂಕ್ ನಿಫ್ಟಿ ನೋಡಿ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆಯಲ್ಲ, ಇದರ ಕಪ್ಪು, ಇದು ಹ್ಯಾಂಡಲು, ಮೇಲ್ಗಡೆ ಬ್ರೇಕ್ ಆಯಿತು ಅಂತಂದರೆ ಟಾರ್ಗೆಟ್. ಓಕೆ ಓಕೆ ನಂದು 5 Pro Max ಸ್ಟ್ರಾಟಜಿ ಏನು ಹೇಳ್ತಿದೆ, ಎಂಟ್ರಿ ತೊಗೊಳ್ಳಿ ಅಂತ ಹೇಳಿದೆ. ಬಟ್ ಈ ಕ್ಯಾಂಡಲ್ ನೋಡಿ ಸ್ವಲ್ಪ ನನಗೆ ಕಾನ್ಫಿಡೆಂಟ್ ಬರ್ತಿಲ್ಲ. ಓಕೆ, ಇಲ್ಲಿಂದ ಬೈಯಿಂಗ್ ಬಂದಿದೆ ಅಲ್ವಾ, ಸೊ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ಲು ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ತೋರಿಸ್ತಾ ಇಲ್ಲ ಈ ಕ್ಯಾಂಡಲು. ನೋಡೋಣ, ಡಿಪೆಂಡಿಂಗ್ ಅಪಾನ್ ಬ್ಯಾಂಕ್ ನಿಫ್ಟಿ. ಓಕೆ, ನೀವು ಇಲ್ಲಿ ಏನಾದರೂ ಬೈ ಮಾಡಿದರೆ ಲಾಸ್ ತೋರಿಸ್ತಿತ್ತು. ಸ್ಟಾಪ್ ಲಾಸ್ ಇಲ್ಲಿವರೆಗೆ ಹಾಕ್ತಾರೆ, ಟಾರ್ಗೆಟು ಎಲ್ಲಿ ಹಾಕಬೇಕು ಅಂತಲೇ ಕನ್ಫ್ಯೂಸು. ಅದಕ್ಕೋಸ್ಕರ ಫೋಮೋ ಮೇಲೆ ಟ್ರೇಡ್ ಮಾಡೋದನ್ನು ಬಿಟ್ಟು ಪ್ರಾಪರಾಗಿ ವೆಯ್ಟ್ ಮಾಡಿ. ಓಕೆ, ಆವಾಗ ಮಾತ್ರ ಟ್ರೇಡನ್ನು ತಗೊಳ್ಳಿ. ಓಕೆ, ದಿಸ್ ಲೈನ್ ಕೆಳಗಡೆ ಸ್ಟಾಪ್ ಲಾಸನ್ನು ಹಾಕ್ಬೇಕು ನಾವು. 149 20 ಪಾಯಿಂಟ್ಸ್. ಓಕೆ, ಮಾರ್ನಿಂಗಲ್ಲಿ ಮೊಮೆಂಟಮ್ ಚೆನ್ನಾಗಿರುತ್ತೆ. ಓಕೆ, 9:22 10 o'clockವರೆಗೂ ತುಂಬ ಚೆನ್ನಾಗಿ ಅಪಾರ್ಚುನಿಟಿ ಇರುತ್ತೆ. ಆವಾಗ ನೀವು ಆರಾಮಾಗಿ ಟಾರ್ಗೆಟನ್ನು ರೀಚ್ ಮಾಡ್ಬೋದು. ಬಟ್ ಫಸ್ಟ್ ಟ್ರೇಡ್ ತುಂಬ ಚೆನ್ನಾಗಿ ಬಂತಲ್ಲ ನಮಗೆ. ಓಕೆ, ಆ ಥರ ಮಾಡ್ಬೋದು. ಓಕೆ, ನೋಡಿ ಇಲ್ಲಿ ಬುಲ್ಲಿಶ್ನೆಸ್ ಇದು ಮುಂಚೆನೇ ಹೋಗಿತ್ತು ಅಂತಂದರೆ ನಮ್ಮ ಟಾರ್ಗೆಟ್ ರೀಚ್ ಆಗಿರೋದು. ಓಕೆ, ಪ್ರೈಸ್ ಬರ್ತಾ ಇದೆ ನಮ್ಮ ರೇಂಜ್ಗೆ. ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಸೂಪರ್ ಬೀಟಾ ಕರೆಕ್ಟಾಗಿ ಎಲ್ಲನೂ ಪ್ಲ್ಯಾನ್ ಹಾಕಿದ್ದೀನಿ. ಓಕೆ, ಎಂಟ್ರಿ ನೋ ಪ್ರಾಬ್ಲಮ್. ಸ್ಟಾಪ್ ಲಾಸ್ ಹಿಟ್ ಆಗಲಿ ಪರವಾಗಿಲ್ಲ, ಸ್ಟಾಪ್ ಲಾಸ್ ಕೊಡೋಣ ಮಾರ್ಕೆಟಿಗೆ. ಓಕೆ, ಲಾಸಲ್ಲಿ ನಡೀತಾ ಇದೆ 400 500 ನೋಡ್ಬೋದು ಪೊಸಿಷನ್ನು. ನಾನು ಒಂದೇ ಟ್ರೇಡ್ಗೆ ಕ್ಲೋಸ್ ಮಾಡ್ತಿದ್ದೆ, ಟಾರ್ಗೆಟ್ ಹಿಟ್ ಆಗಿತ್ತು ಅಂತಂದರೆ, ಇಲ್ಲ ಸ್ಟಾಪ್ ಲಾಸ್ ಹಿಟ್ ಆಗಿತ್ತು ಅಂತಂದರೆ. ಸೊ ಕಾಸ್ಟಲ್ಲಿ ಎಕ್ಸಿಟ್ ಆಗಿದ್ದೀವಿ. ಸೊ ನಮಗೆ ಇನ್ನೂ ಅಪಾರ್ಚುನಿಟಿ ಇದೆ, ಟ್ರೇಡನ್ನು ತೊಗೊಳ್ಬೋದು. ರಿಸ್ಕ್ ಇದೆ ಅಲ್ವಾ, ರಿಸ್ಕು 2500 2600ವರೆಗೂ ಒಂದು ರಿಸ್ಕ್ ಇರುತ್ತೆ. ಸೊ ಆ ರಿಸ್ಕು ಕಂಪ್ಲೀಟ್ ಆಯಿತು ಅಂದರೆ ಪರ್ ಡೇ ಇಷ್ಟು ರಿಸ್ಕ್ ಮಾತ್ರ ತಗೋಬೇಕು ಅಂತ. ಅದೇನಾದರೂ ಕಂಪ್ಲೀಟ್ ಆಯಿತು ಅಂತಂದರೆ ನಾನು ಕ್ಲೋಸ್ ಮಾಡಿಬಿಡ್ತೀನಿ ಟ್ರೇಡಿಂಗನ್ನು. ಓಕೆ, ಅದಕ್ಕೋಸ್ಕರ ರಿಸ್ಕ್ ಇದೆ, ನನ್ನ ಹತ್ರ ಇನ್ನೂ ಸ್ಪೇಸ್ ಇದೆ, ಅದಕ್ಕೋಸ್ಕರ ಟ್ರೇಡನ್ನು ತೊಗೊಂಡಿದ್ದೀನಿ. ನೋಡೋಣ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಟಾರ್ಗೆಟ್ ಹಿಟ್ ಆಗುತ್ತಾ. ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ನಾನು ಬೈ ಮಾಡ್ತಾ ಇದ್ದೀನಿ. ಓಕೆ, ಯು ಜಸ್ಟ್ ಸಿ ಹಿಯರ್ ಅಕಾರ್ಡಿಂಗ್ ಟು ಸೆಟಪ್. ಅದು ಸೆಟಪ್ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಬುಲ್ಲಿಶ್ ಕ್ಲೋಸ್ ಆಗ್ತಿದೆ ಮೇಲ್ಗಡೆ. ಓಕೆ, ನೋಡ್ಬೋದು. ರೈಟ್, ನೋಡಿ ಈಗ ಪ್ರಾಫಿಟಲ್ಲಿ ಬರ್ತಾಯಿದೆ ಇಸ್ ಪೊಸಿಷನ್. ಓಕೆ, ನಾನೇನು ಮಾಡ್ತಾಯಿದ್ದೆ, ಲಾಸಲ್ಲಿ ಬರ್ತಾಯಿತ್ತು ಬಟ್ ಬೈ ಮಾಡ್ತಾಯಿದ್ದೆ. ಬಟ್ ಈಗ ಮತ್ತೆ ಪ್ರಾಫಿಟು ಲಾಸು ಈ ಥರ ತೋರಿಸ್ತಾ ಇದೆ. ಈ ಏರಿಯಾ ಹೋಗೋ ಅಷ್ಟರಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಬಾರ್ದು, ಮತ್ತು ಅಲ್ಲಿಂದ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಗುತ್ತೆ. ಈ ಮಾರ್ಕೆಟ್ ಇಲ್ಲಿ ಬರೋ ಅಷ್ಟರಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ಟು ಆಗುತ್ತೆ, ಯಾಕಂದರೆ ವ್ಯಾಲಿಟಿಲಿಟಿ ಇದೆ. 12.69 ಐವಿ ತುಂಬ ಚೆನ್ನಾಗಿದೆ, ಪ್ರೀಮಿಯಮ್ ತುಂಬ ಚೆನ್ನಾಗಿ ಮೂಮೆಂಟ್ ಆಗ್ತಾಯಿದೆ. ಓಕೆ, ಬುಲ್ಲಿಶ್ ಕ್ಯಾಂಡಲ್ಲು ಕ್ಲೋಸ್ ಆಗುತ್ತೆ. 10 ಸೆಕೆಂಡ್ ಬಾಕಿ ಇದೆ. ಆಲ್ರೆಡಿ 700 ಲಾಸಲ್ಲಿ ಇದ್ದೇವೆ. ನೋ ಪ್ರಾಬ್ಲಮ್, ವಿಲ್ ಸಿ. ಓಕೆ, ಸ್ಟಾಪ್ ಲಾಸ್ ಹಿಟ್ ಆಗುವಂಥ ಚಾನ್ಸಸ್ ಇದೆ, ಯಾಕಂದರೆ ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಕ್ಲೋಸ್ ಆಗಿದೆ ಅಲ್ವಾ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಮಾರ್ಕೆಟು ಟ್ರ್ಯಾಪ್ ಮಾಡುತ್ತೆ ಅಂತ. ನೋ ಪ್ರಾಬ್ಲಮ್, ಟ್ರ್ಯಾಪ್ ಮಾಡಿದರೆ ಮಾಡಲಿ. ಇಲ್ಲಿವರೆಗೂ ಮಾತ್ರ ನಾನು ರಿಸ್ಕ್ ಇರೋದು. 127ಗೆ ಬಂದರೆ ನಮ್ಮದು ಲಿಮಿಟಲ್ಲೇ ಆಟೋಮೆಟಿಕ್ಕಾಗಿ ಎಕ್ಸಿಟ್ ಆಗುತ್ತೆ. ದಿಸ್ ಏರಿಯಾ ಅಲ್ಲಿಂದ ಫಾಲ್ ಆಗಬೇಕು ಮಾರ್ಕೆಟ್.
ಓಕೆ, ಹೆವಿ ಸೆಲ್ಲಿಂಗು ಬೈಯಿಂಗು ಫೈಟ್ ನಡೀತಾ ಇದೆ. ನೋಡ್ಬೋದು ಕ್ಯಾಂಡಲ್ ಯಾವ ಥರ ಫ್ರೇಮ್ ಆಗ್ತದೆ ಅಂತ. ಬ್ಯಾಂಕ್ ನಿಫ್ಟಿ ವೆರಿ ಸ್ಟ್ರಾಂಗಾಗಿ ಮೇಲ್ಗಡೆ ಹೋಗ್ತೀನಿ ಅಂತ ಹೇಳ್ತಾ ಇದೆ. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ನೋಡ್ಬೋದು 1800 ಪ್ಲಸ್ ನಮಗೆ ಲಾಸನ್ನು ತೋರಿಸ್ತಾ ಇದೆ. 1900, 2500, 2600 ಬಂದರೆ ನಮಗೆ ಲಾಸ್ ಆಗುತ್ತೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ. ಓಕೆ, ಈಗ ನೀವೇನಾದರೂ ಇಲ್ಲಿ ಎಂಟ್ರಿ ತೊಗೊಂಡಿದ್ರಿ ಅಂತ ಅಂದ್ಕೊಳ್ಳಿ. ಓಕೆ, ಈ ಕ್ಯಾಂಡಲ್ನ ನೋಡಿಬಿಟ್ಟು ಇಲ್ಲಿ ಏನಾದರೂ ಎಂಟ್ರಿ ತೊಗೊಂಡಿದ್ರೆ ನಿಮಗೆ ಲಾಸ್ ಎಷ್ಟಾಗ್ತಾಯಿತ್ತು ನೋಡಿ, ಇಲ್ಲಿ 45 ಪಾಯಿಂಟ್ಸ್. ಓಕೆ ಓಕೆ, ನೋಡ್ಬೋದು ಈಗ 2300 ಲಾಸಲ್ಲಿ ನಡೀತಾ ಇದೆ ಸಿಚುವೇಶನ್ನು. 4700 ಪ್ರಾಫಿಟಲ್ಲಿ ಇದ್ವಿ ನಾವು ಮುಂಚೆ, ಅಲ್ಲಿ ಕಾಸ್ಟಲ್ಲಿ ಎಕ್ಸಿಟ್ ಆದ್ವಿ. ಈಗ 2000 ಲಾಸಲ್ಲಿದ್ದೀವಿ. ಬ್ಯಾಂಕ್ ನಿಫ್ಟಿ ಮಾಡ್ತಾ ಇರೋದೆಲ್ಲ ಕಿತಾಪತಿ ಮೇಲ್ಗಡೆ ಹೋಗ್ತಾ ಇದೆ, ಅದಕ್ಕೋಸ್ಕರ ನಿಫ್ಟಿ ಕೂಡ ಸಪೋರ್ಟ್ ಮಾಡ್ತಿಲ್ಲ. ಓಕೆ, ಸ್ಟಾಪ್ ಲಾಸ್ ಹಿಟ್. ಓಕೆ ಡನ್ ಗೈಸ್, ಸ್ಟಾಪ್ ಲಾಸ್ ಹಿಟ್ ಆಯಿತು ನಮ್ಮದು. ಓವರಾಲ್ 2879 rupees ಲಾಸ್ ಟುಡೇ. ಐ ವಿಲ್ ಕ್ಲೋಸ್ ಹಿಯರ್, ಇಲ್ಲೇ ಕ್ಲೋಸ್ ಮಾಡಿಬಿಡ್ತೀನಿ. ಫಸ್ಟ್ ನಮಗೆ 4700 ಫಸ್ಟ್ ಟ್ರೇಡಲ್ಲಿ ಪ್ರಾಫಿಟನ್ನು ತೋರಿಸಿತ್ತು. ಈಗ 2879ಗೆ ಲಾಸನ್ನು ಬುಕ್ ಮಾಡಿದ್ದೀವಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೀವು ಟ್ರೇಡಿಂಗನ್ನು ಕಲಿತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.